ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರ್ಯಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ 9ನೇ ಸ್ಕಂದದಲ್ಲಿ ಬರುವಂತಹ ಕೆಲವು ಚರಿತ್ರೆಗಳ ಸಂದೇಶವನ್ನು ಅನುಸಂಧಾನ ಮಾಡ್ತಾ ಬಂದಿದ್ದೇವೆ. ನಿನ್ನೆ ಯಯಾತಿ ಅಂತ ಯಯಾತಿ ರಾಜನ ಕಥೆಯನ್ನು ಚಿಂತನೆ ಮಾಡಿದ್ವಿ. ಯಯಾತಿಯ ಮಗನೇ ಪುರುರಾಜ ಅಂತ ಹೇಳ್ತಾರೆ. ತಂದೆಯ ಮೇಲೆ ಬಹಳ ಭಕ್ತಿಯಿಂದ ಆತ ಯೌವನವನ್ನು ತನ್ನಲ್ಲಿದ್ದದ್ದು ಕೊಟ್ಟದ್ದಕ್ಕೆ ಅವನಿಗೆ ವರ ಕೊಟ್ಟ, ಅನುಗ್ರಹ ಮಾಡಿದ. ಪುರು ತಂದೆಯಿಂದ ಆಶೀರ್ವದಿತನಾದದ್ರಿಂದ ಅವನು ರಾಜ್ಯಭಾರ ಮಾಡ್ತಾ ಇದ್ದ ಅಂತ ಕಥೆ ಬರ್ತದೆ. ಸಪ್ತದ್ವೀಪಪತಿ ಸಮ್ಯಕ್ ಪಿತೃವತ್ ಪಾಲಯನ್ ಪ್ರಜಾ. ಪಿತೃಗಳ ಅನುಗ್ರಹಕ್ಕೆ ಪಾತ್ರರಾದರೆ ಅವರು ಅಖಂಡ ಭೂಮಂಡಲದ ರಾಜ್ಯವನ್ನಾದರೂ ಆಳಬಲ್ಲರು. ಪಿತೃ ಸೌಮನಸ್ಯಕ್ಕೆ ಅಷ್ಟು ಮಹತ್ವ ಇದೆ. ಹಾಗಾಗಿ ಆತ ಚೆನ್ನಾಗಿ ರಾಜ್ಯವನ್ನು ಆಳ್ದ ಅಂತ ಕಥೆಯನ್ನು ಭಾಗವತ ಹೇಳ್ತದೆ. ಯಜ್ಞಯಾಗಗಳನ್ನು ಕೂಡ ಬಹುಸಂಖ್ಯೆಯಲ್ಲಿ ಮಾಡಿದವನು ಪುರುರಾಜ ಅಂತ ಹೇಳಿದ್ದಾರೆ. ಅಯಜದ್ ಯಜ್ಞ ಪುರುಷಂ ಕ್ರತುಭಿಃ ಭೂರಿ ದಕ್ಷಿಣೈಃ ಸರ್ವವೇದಮಯಂ ದೇವಂ ಸರ್ವದೇವಮಯಂ ಹರಿಂ ಅಂತ ಹೇಳಿದ್ದಾರೆ. ಹೀಗೆ ಪುರುವಂಶದ ಚರಿತ್ರೆಯನ್ನು ವಿವರಣೆ ಮಾಡ್ತಾ ಬಂತು. ಅದಾದ ಮೇಲೆ ಆ ಪುರುವಿನ ವಂಶ ಮುಂದೆ ಅಭಿವೃದ್ಧಿ ಆಯಿತು. ಪುರೋರ್ವಂಶಂ ಪ್ರವಕ್ಷ್ಯಾಮಿ ಯತ್ರ ಜಾತೋಸಿ ಭಾರತ. ಆ ವಂಶವನ್ನು ನಿನಗೆ ವಿಸ್ತಾರ ಮಾಡಿ ಹೇಳ್ತೇನೆ. ಕಾರಣ ಪರೀಕ್ಷಿತ್ ರಾಜನು ಕೂಡ ಪುರುವಂಶದಲ್ಲೇ ಜನ್ಮ ತಳೆದದ್ದು. ಪುರುವಿನ ವಂಶದಲ್ಲೇ ಬಂದವನು ಮುಂದೆ ಜನಮೇಜಯೋ ಹ್ಯಭೂತ್ ಪುರೋಹೋ ಪ್ರವಿಚಿನ್ವಾನ್ ತತಃಸುತಃ. ಬಹಳಷ್ಟು ರಾಜರುಗಳ ವಿವರಣೆಯನ್ನು ಕೊಡ್ತಾ ಬರ್ತಾರೆ. ಜನಮೇಜಯ ಅಂತ ಒಬ್ಬ ರಾಜ ಹುಟ್ಟಿದ. ಅವನ ವಂಶದಲ್ಲಿ ಪ್ರವೀರ ಅಂತ ಹುಟ್ಟಿದ. ಅವನ ವಂಶದಲ್ಲಿ ಸುದ್ಯು ಅಂತ ರಾಜ. ಅವನ ಮಗ ಬಹುಗವ ಅಂತ ರಾಜ. ಅವನ ಮಗ ಸಂಯಾತಿ.
ಅವನ ಮಗ ಅಹಂಯಾತಿ, ಅವನ ಮಗ ರೌದ್ರಾಶ್ವ, ರೌದ್ರಾಶ್ವನ ಮಗ ಋತೇಯು, ಋತೇಯುವಿನ ಮಗ ಕುಕ್ಷೇಯು, ಕುಕ್ಷೇಯುವಿನ ಮಗ ಸ್ಥಂಡಿಲೇಯು, ಸ್ಥಂಡಿಲೇಯುವಿನ ಮಗ ಜಲೇಯು, ಅವನ ಮಗ ಸಂತತೇಯು, ಸಂತತೇಯುವಿನ ಮಗ ಧರ್ಮ ಸತ್ಯವ್ರತ. ಇಂಥ ರಾಜರುಗಳ ವಂಶ ಪುರುವಂಶದಲ್ಲಿ ಬಂದಿದೆ, ಇವರ ಹೆಸರುಗಳು ಅಂತ ಉಲ್ಲೇಖ ಮಾಡ್ತಾ ಬರ್ತಾರೆ. ಋತೇಯುಸ್ತಸ್ಯ ಕುಕ್ಷೇಯು ಸ್ಥಂಡಿಲೇಯು ಕೃತೇಯುಕಃ ಜಲೇಯು ಸಂತತೇಯುಶ್ಚ ಧರ್ಮ ಸತ್ಯವ್ರತೇಯವಃ. ಹೆಸರೇ ಇಷ್ಟು ಅದ್ಭುತವಾಗಿ ಇಟ್ಟಿರ್ತಾರೆ. 10 ಜನ ರಾಜರುಗಳ ಹೆಸರು ಹೇಳಿದರು. ಇವರೆಲ್ಲ ಅಪ್ಸರಸರ ಮಕ್ಕಳಾಗಿ ಹುಟ್ಟಿದ್ರು. ಮುಂದೆ ವನೇಯು ಅಂತ ಮುಂದೆ ಬಂದ. ಅದಾದ ಮೇಲೆ ರತೇಯು ರಂತಿಭಾರೋಭೂತ್ ತ್ರಯಸ್ತಸ್ಯಾತ್ಮಜಾನೃಪ ಅಂತ ಅವ್ರ ವಂಶವನ್ನು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಅದರಲ್ಲಿ ಪುತ್ರೋಭೂತ್ ಸುಮತೆ ರೈಭ್ಯ ದುಷ್ಯಂತಃ ತತ್ಸುತೋ ಮತಃ. ಸುಮತಿ ಅಂತೊಬ್ಬ, ಸುಮತಿಗೆ ರೈಭ್ಯ ಅಂತ ಹುಟ್ಟಿದ. ಆ ರೈಭ್ಯ ರಾಜನ ಮಗನೇ ದುಷ್ಯಂತ ಅಂತ ಹುಟ್ಟಿದ ಅಂತ ಹೇಳ್ತದೆ. ಪುತ್ರೋಭೂತ್ ಸುಮತೆ ರೈಭ್ಯ ದುಷ್ಯಂತಸ್ತತ್ಸುತೋ ಮತಃ ಅಂತ ಪುರಾಣ ವಾಕ್ಯ. ಈ ದುಷ್ಯಂತ ರಾಜ ಬೇಟೆ ಆಡಲಿಕ್ಕೆ ಅಂತ ಹೋದಾಗ ಕಣ್ವರ ಆಶ್ರಮದ ಬಳಿಗೆ ಬಂದಿದ್ದಾನಂತೆ. ದುಷ್ಯಂತೋ ಮೃಗಯಾಂ ಯಾತಃ ಕಣ್ವ ಆಶ್ರಮ ಪದಂ ಗತಃ. ಅಲ್ಲಿದ್ದಂಥ ಒಬ್ಬಳು ಸುಂದರಳಾದ ಸ್ತ್ರೀಯನ್ನು ಕಂಡ. ತತ್ರಾಸೀನಾಂ ಸ್ವಪ್ರಭಯ ಮಂಡಯಂತೀಂ ರಮಾಮಿವ. ಲಕ್ಷ್ಮೀದೇವಿಯಂತೆ ಅತಿ ಸುಂದರಳಾದಂತಹ ಒಬ್ಬಳ ಹೆಣ್ಣುಮಗಳನ್ನು ಕಂಡಿದ್ದಾನೆ. ವಿಲೋಕ್ಯ ಸದ್ಯೋ ಮುಮುಹೆ ದೇವಮಾಯಾಮಿವ ಸ್ತ್ರೀಯಾಂ. ದುಷ್ಯಂತ ಅವಳನ್ನು ಕಂಡು ಕೂಡಲೇ ಇದು ಯಾವ ದೇವಮಾಯೆಯೋ ಏನೋ, ಎಷ್ಟು ಸುಂದರಳಾಗಿದ್ದಾಳಂತ ಅಲ್ಲ ಅಂತ ಮೋಹಗೊಂಡ ಅವಳನ್ನು ಕಂಡು. ಅವಳನ್ನು ಹತ್ತಿರ ಬಂದು ಮಾತನಾಡಿಸ್ತಾ ಇದ್ದಾನೆ. ಸಮೀಪಿಸಿ ಭೃತ್ಯರನ್ನೆಲ್ಲ ಕೂಡಿಕೊಂಡೇ ಬಂದು ಮಾತನಾಡಿಸ್ತಾನೆ. ಪಪ್ರಚ್ಛ ಕಾಮಸಂತಪ್ತಃ ಪ್ರಹಸನ್ ಲಕ್ಷಣಯಾಗಿರ. ಕಾಮಾವೇಶದಿಂದ ದುಷ್ಯಂತ ರಾಜ ಆ ಸ್ತ್ರೀಯನ್ನು ಮಾತನಾಡ್ತಾನೆ. ಕಾತ್ವಂ ಕಮಲಪತ್ರಾಕ್ಷಿ ಕಸ್ಯಾಸಿ ಹೃದಯಂಗಮೇ. ಯಾರು ನೀನು? ಎಷ್ಟು ಹೃದಯಂಗಮಳಾಗಿದ್ದಿ? ನಿನ್ನ ತಂದೆ ತಾಯಿ ಯಾರು? ಕಿಂವಾ ಚಿಕೀರ್ಷಿತಂ ತತ್ರ ಭವತ್ಯಾ ನಿರ್ಜನೇವನೇ. ಈ ನಿರ್ಜನದ ಅರಣ್ಯ ಪ್ರದೇಶದಲ್ಲಿ ನೀನು ಮಾಡಬೇಕಾಗಿರೋ ಕೆಲಸ ಆದರೂ ಏನು ಕೆಲಸಕ್ಕೆ ಬಂದಿದ್ದಿ ಅಂತ ಕೇಳ್ತಾಳೆ. ಆಗ ಅಲ್ಲಿ ಬಂದವಳು ಬೇರೆ ಇನ್ಯಾರಲ್ಲ, ಅವಳ ಹೆಸರು ಶಕುಂತಳ ಅಂತ ಉಲ್ಲೇಖ ಮಾಡ್ತದೆ ಭಾಗವತ. ಶಕುಂತಲೆ ರಾಜನ ಮನಸ್ಸನ್ನು ಅರ್ಥೈಸ್ಕೊಳ್ತಾಳೆ. ವಿಶ್ವಾಮಿತ್ರಾತ್ಮಜೈವಾಹಂ ಮೇನಕಾಯಾವನೇ ಭವತ್. ನಾನು ವಿಶ್ವಾಮಿತ್ರ ಮಹರ್ಷಿಗಳಿಗೆ ಮೇನಕೆಯಲ್ಲಿ ಹುಟ್ಟಿ ಬಂದಂಥವಳು. ನನ್ನನ್ನು ಕಾಡಿನಲ್ಲಿ ಬಿಟ್ಟು ಹೋಗಿಬಿಟ್ರು. ನನಗೆ ಯಾರೂ ಇಲ್ಲ ಅಂದಾಗ ಕಣ್ವ ಋಷಿಗಳು ತಮ್ಮ ಆಶ್ರಮಕ್ಕೆ ತಂದು ನನ್ನನ್ನು ಬೆಳೆಸಿದ್ದಾರೆ. ವೇದೈತತ್ ಭಗವಾನ್ ಕಣ್ವೋ ವೀರ ಕಿಂ ಕರವಾಮತೆ. ನಿನಗೇನಾಗಬೇಕಿದೆ ನನ್ನನ್ನು ಕಟ್ಟಿಕೊಂಡು? ನನ್ನ ಬೆಳೆಸಿದವರು ಕಣ್ವ ಋಷಿಗಳು. ಆಸ್ಯತಾಂ ಶರವಿಂದಾಕ್ಷ ಗೃಹ್ಯತಾಂ ಅರ್ಹಣಂಚ ಸಹ. ನನ್ನ ಬೆಳೆಸಿದ ಕಣ್ವ ಋಷಿಗಳು ಬಂದಂಥ ಅತಿಥಿಗಳನ್ನು ಹೇಗೆ ಸತ್ಕರಿಸಬೇಕು ಅಂತ ತಿಳಿಸಿದ್ದಾರೆ. ಹಾಗಾಗಿ ದುಷ್ಯಂತ ಆಸನ ಸ್ವೀಕಾರ ಮಾಡು, ಅರ್ಘ್ಯ ತಗೋ, ಪಾದ್ಯ ತಗೋ ಅಂತ ಅವಳು ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು ಅವನನ್ನು ಸತ್ಕರಿಸ್ತಾ ಇದ್ದಾಳೆ. ದುಷ್ಯಂತವ್ವಾಚ. ದುಷ್ಯಂತ ಹೇಳಿದ್ದಂತೆ ಉಪಪನ್ನಮಿದಂ ಶುಭ್ರು ಜಾತಾಯ ಕುಶಿಕಾನ್ವಯೇ. ವಿಶ್ವಾಮಿತ್ರ ಅಂದರೆ ಕುಶಿಕನ ವಂಶದಲ್ಲಿ ಬಂದವನವನು. ನಿನ್ನಂಥವಳು ಹೀಗೆ ಸತ್ಕಾರ ಮಾಡ್ತಾ ಇರೋದು ಅತಿಥಿಗಳಿಗೆ ಅತ್ಯಂತ ಸೂಕ್ತ ಅಂತಂದ. ಯಾಕಂದರೆ ನಿಮ್ಮ ವಂಶ ಅಂಥದ್ದು. ಸ್ವಯಂ ಹಿ ವೃಣತೆ ರಾಜ್ಞಾಂ ಕನ್ಯಕಾಹ ಸದೃಶಂ ವರಂ. ನಾನು ಕನ್ಯಾಪೇಕ್ಷೆಯಿಂದ ನಿನ್ನನ್ನು ಕೇಳ್ಕೊಳ್ತಿದ್ದೇನೆ, ವರಿಸ್ಬೋದಲ್ಲ ನನ್ನನ್ನು ಅಂತ ಪ್ರಾರ್ಥನೆ ಮಾಡಿದ. ಓಂ ಇತ್ಯುಕ್ತೆ ಯಥಾಧರ್ಮಂ ಉಪಯೇಮೆ ಶಕುಂತಳಾಂ. ಅವಳು ಸಮ್ಮತಿ ಸೂಚಿಸಿದ ಮೇಲೆ ಗಾಂಧರ್ವ ಪರಿಣಯ, ಅವಳೊಟ್ಟಿಗೆ ಗಂಧರ್ವ ವಿಧಿನ
ರಾಜ ದೇಶಕಾಲ ವಿಧಾನವಿತ್. ವಿವಾಹದಲ್ಲಿ 8 ಬಗೆ. ಅದರಲ್ಲಿ ಪ್ರಾಜಾಪತ್ಯ, ಗಾಂಧರ್ವ, ರಾಕ್ಷಸ, ಬ್ರಾಹ್ಮಣ ಅಂತ ವಿವಾಹಗಳನ್ನು ಪ್ರಭೇದ ಹೇಳ್ತಾರೆ. ಗಾಂಧರ್ವ ಅಂತ ಒಂದು ವಿವಾಹ. ಆ ಗಂಧರ್ವ ವಿವಾಹದಂತೆ ಶಕುಂತಳೆಯನ್ನು ರಾಜ ದುಷ್ಯಂತ ವರಿಸಿದ. ಅಮೋಘವೀರ್ಯೋ ರಾಜರ್ಷಿ ಮಹಿಷ್ಯಾಂ ವೀರ್ಯಮಾಧದೆ. ಅವಳೊಟ್ಟಿಗೆ ಭೋಗ ಜೀವನ ನಡೆಸಿ ಅವಳನ್ನು ತುಂಬು ಗರ್ಭಿಣಿಯನ್ನು ಮಾಡಿದ. ಗರ್ಭವತಿ ಆದಳು. ಕಣ್ವ ಕುಮಾರಸ್ಯವನೇ ಚಕ್ರೆ ಸಮುಚಿತಾ ಕ್ರಿಯಾ. ವಿಚಿತ್ರ ಅಂದರೆ ಅವಳನ್ನು ಮನೆಗೆ ಕರೆದುಕೊಂಡು ಹೋಗಿರಲಿಲ್ಲ ರಾಜ. ಅದೇ ಆಶ್ರಮ, ಅದೇ ಪರಿಸರದಲ್ಲೇನೆ ಕಣ್ವ ಋಷಿಗಳು ಆಗಲೂ ಇರಲಿಲ್ಲ. ಗಾಂಧರ್ವ ವಿವಾಹದಿಂದ ಇವರು ಗರ್ಭಧಾರಣೆ ಮಾಡಿಬಿಟ್ಲು. ಒಂದು ಮಗುನೂ ಹುಟ್ಟಿತು. ಹುಟ್ಟಿದಂಥ ಮಗುವನ್ನು ಬೆಳೆಸೋರು ಯಾರು? ಮತ್ತಾರು ಬೆಳೆಸಲಿಕ್ಕಿರಲಿಲ್ಲ. ಕಣ್ವ ಋಷಿಗಳೇ. ಅಮ್ಮನನ್ನು ಅವರೇ ಬೆಳೆಸಬೇಕು, ಮಗನನ್ನು ಅವರೇ ಬೆಳೆಸಬೇಕು ಅಂತಾಯಿತು. ಬದ್ಧ್ವಾ ಮೃಗೇಂದ್ರ ಸ್ತರಸ ಕ್ರೀಡತೆ ಸ್ಮ ಸ ಬಾಲಕಃ. ದುಷ್ಯಂತ ಭಾರಿ ಪರಾಕ್ರಮಿ. ಅವನಿಂದ ಜನಿಸ್ತಾ ಇರುವಂಥ ಮಗನೂ ಕೂಡ ಅಷ್ಟೇ ಪರಾಕ್ರಮಿಯಾಗಿದ್ದಂತೆ. ಕ್ಷಾತ್ರ ತೇಜಸ್ವಿಯಾಗಿದ್ದ. ಅವನ ಆಟ ಆಡಲಿಕ್ಕೆ ಸಣ್ಣ ಸಣ್ಣ ಬಾಲಕರನ್ನು ತಗೊಳ್ತಿರಲಿಲ್ಲ. ಹುಲಿ ಮರಿ, ಸಿಂಹದ ಮರಿಯ ಜೊತೆಗೆ ಆಟ ಆಡ್ತಾ ಇದ್ದಂತೆ ಸಣ್ಣ ವಯಸ್ಸಿನಲ್ಲಿರುವಾಗ ಅಂತಾರೆ ಭಾಗವತದಲ್ಲಿ. ಸಿಂಹವನ್ನು ಗಟ್ಟಿಯಾಗಿ ಹಿಡಿದು ಅದರ ಬಾಯಿ ತೆಗಿಸಿ ಅದರೊಳಗೆ ಹಲ್ಲು ಎಷ್ಟಿದೆ ಅಂತ ಎಣಿಸ್ತಿದ್ದಂತೆ ಭರತ ಅಂತ ಕಾಳಿದಾಸ ವರ್ಣನೆ ಮಾಡ್ತಾನೆ. ದುಷ್ಯಂತ ಅಂಥ ಮಗನನ್ನು ಕೊಟ್ಟು ತಾನು ಹೊರಟೋಗಿದ್ದ. ಈ ಮಗ ಬೆಳವಣಿಗೆ ಪಡೆದದ್ದೆಲ್ಲ ಕಣ್ವ ಋಷಿಗಳ ಆಶ್ರಮದಲ್ಲಿ. ತಮ್ ದುರಂತ ವಿಕ್ರಮಂ ಆದಾಯ ಪ್ರಮದೋತ್ತಮ ಹರೇರ್ ಅಂಶಾಂಶ ಸಂಭೂತಂ ಭರ್ತುರಂತಿಕಮಾಗಮತ್. ಇವನ ಪರಾಕ್ರಮ ಬಹಳ ದೊಡ್ಡದಾಗಿದೆ ಅಂತ ಮನಗಂಡವಳು ತಾಯಿ ಆ ಶಕುಂತಳೆ. ಸರಿ, ಇವನು ಹೇಗಿದ್ದರೂ ತಂದೆಯ ಬಳಿಗೆ ಹೋಗಬೇಕಲ್ಲ ಅಂತ ಕರ್ಕೊಂಡು ಬಂದ್ಲಂತೆ ದುಷ್ಯಂತನ ಬಳಿಗೆ. ಯದಾ ನ ಜಗೃಹೇ ರಾಜ ಭಾರ್ಯಾ ಪುತ್ರಾವ ನಿಂದಿತೌ ಶೃಣ್ವತಾಂ ಸರ್ವಭೂತಾನಾಂ ಖೇ ವಾಗ್ ಆಹಾ ಶರೀರಿಣಿ. ಇಲ್ಲೊಂದು ಸಂಗತಿಯನ್ನು ಪುರಾಣ ಹೇಳ್ತದೆ. ತಾಯಿ ಶಕುಂತಳೆ ಮಗನನ್ನು ಕರೆತಂದು ದುಷ್ಯಂತನಿಗೆ ಒಪ್ಪಿಸಬೇಕು ಅಂತ ಬಂದಿದ್ದಾಳೆ. ಆದರೆ ದುಷ್ಯಂತ ಸ್ವೀಕಾರ ಮಾಡ್ತಾ ಇಲ್ಲ. ಅವನಿಗೆ ಆ ಸಮಯದಲ್ಲಿ ಹಿಂದೆ ನಡೆದದ್ದೆಲ್ಲ ಮರುವಾಗಿಬಿಟ್ಟಿದೆ. ಈ ಸ್ಥಿತಿ ಬಂದ ಕೂಡಲೇ ಅವಳು ವ್ಯಥೆ ಪಡ್ತಾಳೆ. ಈಗೇನು ಮಾಡೋದು? ಬಂದದ್ದು ಆತ ಗಾಂಧರ್ವ ವಿವಾಹ ಮಾಡಿಕೊಂಡಿದ್ದಾನೆ, ಮಗು ಹುಟ್ಟಿದೆ, ಬೆಳವಣಿಗೆ ಆಗಿದೆ. ಕಣ್ವರು ಹೇಳಿ ಕಳಿಸಿದ್ದಾರೆ, ನೀನು ಹೋಗು ನಿಮ್ಮ ಯಜಮಾನನ ಮನೆಗೆ ಅಂತ. ಬಂದರೆ ತನ್ನ ಮಗು ಅಲ್ಲ ಅಂತಾನೆ, ನೀನು ಹೆಂಡತಿ ಅಲ್ಲ ಅಂತಾನೆ. ಏನು ಮಾಡಬೇಕು? ಅವನಿಗೆ ಅದು ನೆನಪಿಲ್ಲದೆ ಇದ್ದಾಗ ಪರಿಸ್ಥಿತಿ ಗಂಭೀರ ಆದ ಕೂಡಲೇ ಒಂದು ಅಶರೀರವಾಣಿ ಆಯಿತು ಅಂತದೆ ಪುರಾಣ. ವಾಗಾಹ ಅಶರೀರಿಣಿ ಮಾತಾ ಭರ್ಸ್ತ್ರ ಪಿತುಃ ಪುತ್ರೋ ಯೇನ ಜಾತಸ್ಸ ಏವ ಸಹ ಭರಸ್ವಪುತ್ರಂ ದುಷ್ಯಂತ ಮಾವಮಂಸ್ಥಾ ಶಕುಂತಲಂ. ಶಕುಂತಲೆಯನ್ನು ಅವಮಾನ ಮಾಡಬೇಡ, ತಿರಸ್ಕಾರ ಮಾಡಬೇಡ. ಯಾರು ಯಾರಿಂದ ಹುಟ್ಟನ್ನು ಪಡೆದಿರ್ತಾರೋ ಅವರಿಗೆ ಅವರೇ ತಂದೆ. ನಿನ್ನಿಂದ ಹುಟ್ಟು ಪಡೆದಂಥ ಮಗು ಅದು, ನೀನೇ ಭರಣ ಮಾಡಬೇಕು ಶಕುಂತಲೆಯನ್ನು ಮತ್ತು ಮಗುವನ್ನು ಅಂತ ಅಶರೀರವಾಣಿ ಹೇಳಬೇಕಾಯ್ತಂತೆ. ರೇತೋಧಾ ಪುತ್ರೋ ನಯತಿ ನರದೇವ ಯಮಕ್ಷಯಾತ್ ತ್ವಂಚಾಸ್ಯ ಧಾತಾ ಗರ್ಭಸ್ಯ ಸತ್ಯಮಾಹ ಶಕುಂತಲ. ನಿನ್ನಿಂದ ಗರ್ಭಧಾರಣೆಗೊಂಡು ಮಗುವನ್ನು ಪಡೆದಿದ್ದೇನೆ ನಾನು, ಬಂದು ತಿಳಿಸಿದರೂ ಕೂಡ ನೀನು ಇಲ್ಲ ಅಂತಿದ್ದೆ. ಅಶರೀರವಾಣಿಯ ಮಾತು ಕೇಳಿ ಆದರೂ ವಿಶ್ವಾಸ ಮಾಡು ಅಂತ ಹೇಳಿದ್ಲಂತೆ. ಪಿತರ್ಯುಪರತೆ ಸೋಪಿ ಚಕ್ರವರ್ತಿ ಮಹಾಯಶಾಹ. ಅಶರೀರವಾಣಿಯನ್ನು ತಿರಸ್ಕರಿಸ್ಲಿಕ್ಕೆ ಅವಕಾಶ ಇರಲಿಲ್ಲ, ಒಪ್ಪಲೇಬೇಕಾಯಿತು. ಹಾಗಾಗಿ ಅದನ್ನು ಒಪ್ಪಿಕೊಂಡ. ಅವನು ರಾಜನಾಗುವಂತ ಆಗ್ತದೆ ಮುಂದೆ. ದುಷ್ಯಂತ ಯಾವಾಗ ವಯಸ್ಸಾಗಿ ತೀರಿಕೊಂಡ, ಆಮೇಲೆ ಅವನೇ ರಾಜನಾದ. ಮಹಿಮಾ ಗೀಯತೆ ತಸ್ಯ ಹರೇರಂಶಭೋ ಭುವಿ. ದುಷ್ಯಂತನ ಮಗ ಅಂಥಿಂಥ ವ್ಯಕ್ತಿ ಅಲ್ಲಂತೆ. 2 ಬಾರಿ ಭಾಗವತದಲ್ಲಿ ಅವನಿಗೆ ಹರಿ ಅಂಶ ಅಂತ ಹೇಳಿಬಿಟ್ಟಿದೆ.
ಹರೇರಂಶಃ ಭುವಿ ಜಾತಃ. ಏನು ಹಾಗಂದರೆ ಅಂತ ಭಗವತ್ಪಾದರು ಅನುಸಂಧಾನ ಮಾಡಿಸಿದ್ದಾರೆ. ದೇವರ ಅಂಶ ಅಂದರೆ ದೇವರ ಅವತಾರ ಅಂತ ಭಾವಿಸಬಾರ್ದಂತೆ, ಸನ್ನಿಧಾನ ವಿಶೇಷವಾಗಿ ಅವನೊಳಗೆ ಇಟ್ಟಿದ್ದ ಅಂತ ಅಭಿಪ್ರಾಯ. ಚಕ್ರಂ ದಕ್ಷಿಣ ಹಸ್ತೇಸ್ಯ ಪದ್ಮಕೋಶೋಸ್ಯ ಪಾದಯೋ. ಹರಿ ಅಂಶ ಇವನು ಅಂತ ಹೇಗೆ ಪತ್ತೆ ಹಚ್ತಾ ಇದ್ರು ಅಂದರೆ, ದುಷ್ಯಂತನ ಮಗ ಭರತನಲ್ಲಿ ಕೈಗಳಲ್ಲಿ ಚಕ್ರದ ಚಿಹ್ನೆ ಇತ್ತಂತೆ, ಸುದರ್ಶನ ಚಕ್ರದ ಚಿಹ್ನೆ. ಪಾದದಲ್ಲಿಯೂ ಕೂಡ ಅವನ ಪದ್ಮಕೋಶ ಕಮಲದ ಚಿಹ್ನೆ ಇತ್ತಂತೆ. ಈ ಕಾರಣದಿಂದ ಅವನನ್ನು ಹರಿಯ ವಿಶೇಷ ಸನ್ನಿಧಾನಕ್ಕೆ ಪಾತ್ರ ಅಂತ ಹೇಳ್ತಾರೆ. ಹಿಂದೆ 4ನೇ ಸ್ಕಂಧದ ಪುರಾಣ ಕೇಳುವಾಗ ಪೃಥುಚಕ್ರವರ್ತಿಗೂ ಹೀಗೆ ವಿಷ್ಣುವಿನ ಚಿಹ್ನೆಗಳಿದ್ದದ್ರಿಂದ ವಿಷ್ಣುವಿನ ವಿಶೇಷ ಸನ್ನಿಧಾನ ಅಂತ ವಿವರಣೆ ಕೊಡ್ತು ಭಾಗವತ. ಇಲ್ಲಿಯೂ ಇವನ ದುಷ್ಯಂತನ ಮಗನಲ್ಲಿಯೂ ಹೀಗೆ ಚಿಹ್ನೆಗಳಿದ್ದರಿಂದ ಅವನೂ ಕೂಡ ಭಗವಂತನ ಸನ್ನಿಧಾನಕ್ಕೆ ಪಾತ್ರ ಅಂತ ಹೇಳಿ ಅವನು ಮಾಡಿದ ಯಜ್ಞ ಯಾಗ ಅವುಗಳನ್ನು ವರ್ಣನೆ ಮಾಡಿ ಇಡೀ ಈ ಖಂಡ ಈ ವರ್ಷಕ್ಕೆ ಅದ್ಭುತವಾದ ಪರಾಕ್ರಮ ಮೆರೆದು ತನ್ನ ಹೆಸರೂ ಬರುವಂತಾಯಿತು. ಅದಕ್ಕಿಂತ ಮೊದಲು ಭಾರತ ಅಂತ ಹೆಸರಿತ್ತು, ಇವನಿಂದ ಮತ್ತಷ್ಟು ಪ್ರಸಿದ್ಧಿಗೆ ಬಂತು. ಭರತಸ್ಯ ಮಹಾನ್ ಕರ್ಮ ನ ಪೂರ್ವೇ ನಾಪರೇ ನೃಪಾಹ. ಎಷ್ಟು ದಾನ ಮಾಡಿದ್ದಾನೆ, ಎಷ್ಟು ಯಜ್ಞ ಮಾಡಿದ್ದಾನೆ, ಧರ್ಮದ ಸ್ಥಾಪನೆ ಮಾಡಿದ್ದಾನೆ, ಇಂತಹ ರಾಜ ಮತ್ತೊಬ್ಬ ಬರಲಿಕ್ಕೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಮಾಡಿದ್ದಾನೆ. ಭರತಸ್ಯ ಮಹತ್ಕರ್ಮ ನ ಪೂರ್ವೇ ನಾಪರೇ ನೃಪಾಹ ನೈವಾಪುರ್ನೈವ ಪ್ರಾಪ್ಸ್ಯಂತಿ ಬಾಹುಭ್ಯಾಂ ತ್ರಿದಿವಂ ಯಥಾ. ಯಾರೊಬ್ಬರೂ ಭರತ ಮಾಡಿದಷ್ಟು ಕಾರ್ಯಗಳನ್ನು ಮಾಡಲಾರರು ಅಂತ ಹಿಂದಿನವರೂ ಮಾಡಲಿಲ್ಲ ಅಂದರೆ ಅವನನ್ನು ಶ್ಲಾಘನೆ ಮಾಡಲಿಕ್ಕೆ ಹೇಳಿದಂಥ ಮಾತು. ಹೀಗೆ ಭರತನ ಚರ್ಯೆಯನ್ನು ವರ್ಣನೆ ಮಾಡುತ್ತದೆ. ಇದು ಶಕುಂತಳೆಯ ಮಗನಾದ ಭರತನ ಬಗ್ಗೆ. ಇವನೇ ನಾಟ್ಯಶಾಸ್ತ್ರದ ಪ್ರವರ್ತಕನಾದ ಅಂತ ಹೇಳು ಕೂಡ ಇತಿಹಾಸ ಹೇಳ್ತದೆ. ಭಾರೀ ಪರಾಕ್ರಮಿ. ಇವನನ್ನು ನಾವು ಸ್ಮರಣೆ ಮಾಡಲಿ ಅಂತ ತಿಳಿಸಿಕೊಡ್ತು. ಯಾವ ದೇಶದಲ್ಲಿ ನಾವೆಲ್ಲ ಇದ್ದೇವೋ ಈ ದೇಶವೇ ಭರತನ ಆಳ್ವಿಕೆಗೆ ಒಳಪಟ್ಟದ್ದು ಅಂತ ತಿಳಿಸ್ತಾರೆ. ಹಾಗಾಗಿ ಇವನ ವಂಶದಲ್ಲಿ ಬಂದ ಪಾಂಡವರಿಗೆ ಮುಂದೆ ಮಹಾಭಾರತದೊಳಗೆ ಭಾರತ ಅನ್ನೋ ಹೆಸರಿನಿಂದಲೇ ಗುರುತಿಸಿದ್ದನ್ನು ನೋಡ್ತೇವೆ. ಬೇರೆ ಬೇರೆ ಶಬ್ದದ ಅರ್ಥ ಕೊಡಬಹುದು, ಆದರೆ ದುಷ್ಯಂತ ಶಕುಂತಳೆಯ ಮಗನಾಗಿ ಭರತ ಬಂದ. ಅವನು ಅತಿಶಯಿತ ಪರಾಕ್ರಮಿಯಾಗಿ ಅವನ ವಂಶದಲ್ಲಿ ಮುಂದುವರೆದವರಿಗೂ ಕೂಡ ಭಾರತ ಅನ್ನೋ ಸಂಬೋಧನೆ ಬರುವಂತಾಯ್ತಂತೆ. ಹೀಗೆ ಭರತನ ಕಥೆಯನ್ನು 9ನೇ ಸ್ಕಂದದಲ್ಲಿ ಚಿಂತನೆ ಮಾಡಿಸಿದ್ದಾರೆ. ಇದಾದ ಮೇಲೆ ಭರತನ ಚರಿತ್ರೆಯಂತೆ ಕೊನೆಯಲ್ಲಿ ಭಾಗವತ ಈ ಪುರುವಂಶದ ರಾಜರ ಸಂತತಿಯನ್ನು ಹೇಳುವಾಗ ಪ್ರತೀಪ ಅಂತ ಒಬ್ಬ ರಾಜ ಪುರುವಂಶದಲ್ಲಿ ಬರ್ತಾನೆ. ಕುರು ಅಂತ ಒಬ್ಬ ರಾಜ, ಅವನು ಪುರುವಂಶದಲ್ಲೇ ಬಂದಂಥವನು. ಈ ಪ್ರತೀಪ ರಾಜನಿಗೆ ಮಕ್ಕಳಾದರೂ 3, ದೇವಾಪಿ, ಬಾಲ್ಹೀಕ, ಶಂತನು ಅಂತ 3 ರಾಜರಾದರು. ಬಾಲ್ಹೀಕ ದೇಶದಲ್ಲಿ ಅಧಿಪತಿಯಾಗಿ ಬಾಲ್ಹೀಕ ರಾಜರು. ಪ್ರಹ್ಲಾದ ರಾಜರ ಅವತಾರನೇ ಬಾಲ್ಹೀಕ ಅಂತ ತಿಳಿಸಿದ್ದಾರೆ ಭಗವತ್ಪಾದರು. ಪುತ್ರಿಕಾ ನ್ಯಾಯದಿಂದ ವಿವಾಹ ಮಾಡಿಕೊಂಡದ್ದಕ್ಕೆ ಪ್ರತೀಪ ಬಾಲ್ಹೀಕ ರಾಜನನ್ನು ಬಾಲ್ಹೀಕ ದೇಶದ ಅಧಿಪತಿ ಅಂತ ಮಾಡಿದ. ಶಂತನು ಕೊನೆಯವನು. 3ನೇ ಮಗನಿಗೆ ಮಾತ್ರ ರಾಜ್ಯ ಸಿಕ್ತಿತ್ತಂತೆ ಪುರುವಂಶದೊಳಗೆ ಯಾವಾಗಲೂ. ಅದನ್ನು ಭಗವತ್ಪಾದರು ಹೇಳಿದ್ದಾರೆ. ಮೊದಲನೇ ಮಗ ವಂಶದ ಆಡಳಿತ, ಹಸ್ತಿನಾವತಿ ಆಡಳಿತ ಸ್ವೀಕರಿಸಲೇ ಇಲ್ಲ. 3ನೇವನ ದೇವಾಪಿ ಬರಲಿಲ್ಲ, ಬಾಲ್ಹೀಕ ಇಲ್ಲ. ಶಂತನುವಿಗೆ ರಾಜ್ಯಭಾರ ಸಿಕ್ತು. ಶಂತನು ಆಡಳಿತ ನಡೆಸ್ತಾನೆ. ಅವನ ವಂಶದಲ್ಲಿ ಬಂದವನೇ ಭೀಷ್ಮ ಅವರ ಮಗನಾಗಿ. ಅವನು ಆಡಳಿತ ಸ್ವೀಕಾರ ಮಾಡಲೇ ಇಲ್ಲ. ಚಿತ್ರಾಂಗದ ಸ್ವೀಕರಿಸಲಿಲ್ಲ. ಮುಂದೆ ವಿಚಿತ್ರವೀರ್ಯ ಅಂತ ಒಬ್ಬ ರಾಜನಾದ. ವಿಚಿತ್ರವೀರ್ಯರಲ್ಲಿ ಮತ್ತೆ ಮುಂದುವರೆದ ಸಂತತಿ ಧೃತರಾಷ್ಟ್ರ, ಪಾಂಡು. ಆ ಪಾಂಡು ಮತ್ತು ಧೃತರಾಷ್ಟ್ರನ ಮಕ್ಕಳೇ ಪಾಂಡವರು, ಕೌರವರು ಅಂತಾದರು ಅಂತ ಹೀಗಿಷ್ಟು ಸಂತತಿಯನ್ನು ಭಾಗವತ ಅನುಸಂಧಾನ ಮಾಡಿಸ್ತಾ ಬರ್ತದೆ. ರಾಜ ಮಹಾರಾಜರುಗಳು ಯಾರ್ಯಾರ ಮಕ್ಕಳು ಅಂತ. ಯದುವಂಶದಲ್ಲಿ ಅಭಿವೃದ್ಧಿ ಹೊಂದಿದ್ದು ಮುಂದುವರೆದ ಸಂತತಿಯಲ್ಲಿ ಉಗ್ರಸೇನ. ಅದಕ್ಕಿಂತ ವಿಶೇಷ ಅಂದರೆ
ವೃಷ್ಣಿ ಅಂತ ಒಬ್ಬ ಇದ್ದ, ಹಾಗಾಗಿ ಅವರಿಗೆ ವಾರ್ಷ್ಣೇಯ ಅಂತ ಕರೀತಾರೆ. ಅದರಲ್ಲಿ ಆಹುಕ ಅಂತ ಒಬ್ಬ ಇದ್ದ, ಅವನ ಮಗಳು ದೇವಕಿ. ದೇವಕಿಯನ್ನು ಶೂರಸೇನ ಅಂತನ್ನೋ ಯಾದವನ ಮಗನಾದ ವಸುದೇವನಿಗೆ ವಿವಾಹ ಮಾಡಿ ಕೊಟ್ರಂತೆ. ಆಹುಕನ ಮಗಳು ದೇವಕಿ ಕಂಸನಿಗೆ ತಂಗಿಯೂ ಆಗಬೇಕು, ಚಿಕ್ಕಮ್ಮನೂ ಆಗಬೇಕು ಅಂತ ವಿವರಣೆ ಕೊಡ್ತದೆ ಹರಿವಂಶ. ಅದು ಸಂಬಂಧಗಳು ಬಹಳ ವಿಸ್ತಾರವಾಗಿದೆ, ಇರಲಿ. ಅಂತೂ ದೇವಕಿಯನ್ನು ಆಹುಕನ ಮಗಳು ಶೂರಸೇನನ ಮಗ ವಸುದೇವನಿಗೆ ಮಥುರಾಪಟ್ಟಣದಲ್ಲಿ ವಿವಾಹ ಮಾಡಿಕೊಟ್ಟ. ಶೂರಸೇನನ ಮೊಮ್ಮಗನಾಗಿ ಕೃಷ್ಣ ವಸುದೇವ ದೇವಕಿಯರಲ್ಲಿ ಅವತಾರ ಮಾಡಿದ. ಇದು ಯದುವಂಶ. ಆಗಲೇ ಹೇಳಿದ್ದು ಪುರುವಂಶ. ಹೀಗೆ ಸೂರ್ಯ ಚಂದ್ರರ ವಂಶದಲ್ಲೇನೆ ಚಂದ್ರವಂಶದಲ್ಲೇ ಹೀಗೆ ಕವಲು ಒಡೆದು ಬಂದಿದೆ ಎನ್ನುವಂಥ ಅಂಶವನ್ನು ಭಾಗವತ ನಮ್ಮ ಕಣ್ಣು ಮುಂದೆ ಇಡ್ತಾ ಇದೆ. ಅದರಲ್ಲಿ ವಸುದೇವ ದೇವಕಿಯರು ದಂಪತಿಗಳಾದ ಮೇಲೆ ಅವರಲ್ಲಿ ಅವತಾರ ಮಾಡಿದ ಕೃಷ್ಣನ ಚರಿತ್ರೆಯನ್ನು ಭಾಗವತ ಬಹಳ ಸಂಕ್ಷಿಪ್ತವಾಗಿ ಹೇಳ್ತದೆ 9ನೇ ಸ್ಕಂದದಲ್ಲಿ. ಅದನ್ನು ಹೇಳ್ತಾರೆ. ಮುಂದೆ ಕಲಿಯುಗದಲ್ಲಿ ಹುಟ್ಟುವಂಥ ಕೆಲವು ರಾಜರ ಸೂಚನೆಯನ್ನು ಕೊಡ್ತದೆ. ಕಲೌ ಜನಿಷ್ಯಮಾಣಾನಾಂ ದುಃಖ ಶೋಕ ತಮೋನುದಂ ಅನುಗ್ರಹಾಯ ಭಕ್ತಾನಾಂ ಸುಪುಣ್ಯಂ ವ್ಯತನೋತ್ ಯಶಃ. ಕಲಿಯುಗದೊಳಗೆ ಕೆಲವು ರಾಜರುಗಳಾಗ್ತಾರೆ ಅಂತ 12ನೇ ಸ್ಕಂದದಲ್ಲಿ ಅದನ್ನು ಸ್ವಲ್ಪ ಹೇಳ್ತಾರೆ. ಇಲ್ಲಿ ಇಂಥಿಂಥ ರಾಜರು ಅವತರಿಸಿ ಭೂಮಿಗೆ ಬಂದರು ಅಂತ ಹೇಳಿ ಕೊನೆಯಲ್ಲಿ 9ನೇ ಸ್ಕಂದ ಏನು ಮಾಡ್ತಾರೆ ಅಂದರೆ, ಕಲಿಯುಗದಲ್ಲಿ ಹುಟ್ಟುವಂತಹ ಸಜ್ಜನರಿಗೆ ಶೋಕಗಳ ಪರಿಹಾರ, ದುಃಖಗಳ ಪರಿಹಾರ, ಮೋಕ್ಷದ ದಾರಿಯಲ್ಲಿ ಸಾಗಲಿಕ್ಕೆ ತೊಡಕುಗಳಿದ್ದರೆ ಅದರ ಪರಿಹಾರಕ್ಕಾಗಿ ಶ್ರೀಕೃಷ್ಣ ಭೂಮಿಯಲ್ಲಿ ಅವತಾರ ಮಾಡಿದ ಅಂತ ಶುಕಾಚಾರ್ಯರು ಕೊನೆಗೊಳಿಸುವಾಗ ಹೇಳ್ತಾ ಇದ್ದಾರೆ. ಅದನ್ನು ನಾವು ಅನುಸಂಧಾನ ಮಾಡಬೇಕು. ಕೃಷ್ಣನ ಕಥೆಯ ಸಾರವನ್ನು 2 ಶ್ಲೋಕದಲ್ಲಿ, 2 ಅಲ್ಲ 3 ಶ್ಲೋಕದಲ್ಲಿ ಹೇಳಿದ್ದಾರೆ 9ನೇ ಸ್ಕಂದದಲ್ಲಿ. ಅಷ್ಟನ್ನು ಹೇಳಿ ಸಮರ್ಪಣೆ ಮಾಡಿಬಿಡೋಣಂತೆ. ಯಸ್ಯಾನನಂ ಮಕರ ಕುಂಡಲ ಚಾರುಕರ್ಣ ಭ್ರಾಜತ್ ಕಪೋಲ ಸುಭಗಂ ಸವಿಲಾಸಹಾಸಂ ನಿತ್ಯೋತ್ಸವಂ ನತ್ತು ತೃಪುಃ ದೃಶಿಭಿಃ ಪಿಬಂತ್ಯೋ ನಾರ್ಯೋ ನರಾಶ್ಚ ಮುದಿತಾಃ ಕುಪಿತಾ ನಿಮೇಶ್ಚ. ಇದು ಕೃಷ್ಣಾವತಾರದ ಸಂಕ್ಷೇಪದ ಒಂದು ಶ್ಲೋಕ. ಯಾವ ಕೃಷ್ಣ ಪರಮಾತ್ಮನ ಆನನ ಮುಖವನ್ನು ಕಂಡು ಕೂಡಲೇ ಎಲ್ಲರಿಗೂ ತಮ್ಮ ದುಃಖ ಮರೆಯೋ ಹಾಗೆ ಆಗ್ತಿತ್ತಂತೆ. ಇನ್ನೂ ತೃಪ್ತಿ ಇಲ್ಲ, ಇನ್ನೂ ನೋಡಬೇಕು, ಮತ್ತಷ್ಟು ನೋಡಬೇಕು ಅಂತ ತೃಪ್ತಿ ಇಲ್ಲದೆ ನೋಡ್ತಿದ್ರಂತ. ಅಂಥ ಮುಖಾರವಿಂದ ಕೃಷ್ಣನ ಮುಖಾರವಿಂದ ಆಗಿತ್ತು. ಇವನನ್ನು ನೋಡಿ ಎಷ್ಟೋ ದುಃಖ ಕಳ್ಕೊಂಡಂಥವರು ಪ್ರಜೆಗಳು ಬಿಟ್ಟು ಬಿಡದೇನೆ ಅವನ ಸಮೀಪದಲ್ಲೇ ಇರ್ತಿದ್ರಂತ. ಕೃಷ್ಣ ಹಾಗೆ ಮಾಡಿದ್ದ, ಎಲ್ಲರನ್ನ ತನ್ನ ಕಡೆಯಲ್ಲಿ ಆಕರ್ಷಣೆ ಮಾಡಿ ಇಟ್ಟುಕೊಂಡಿದ್ದ. ಏನೇನು ಚರಿತ್ರೆಗಳನ್ನು ತೋರಿಸಿದ ಅದನ್ನು ಮುಂದೆ ಹೇಳ್ತಾರೆ. ಜಾತೋ ಗತಃ ಪಿತೃಗೃಹಾತ್ ವ್ರಜಮೇಧಿತಾರ್ಥೋ ಹತ್ವಾ ರಿಪೂನ್ ಸುತಶತಾನಿ ಕೃತೋರುದಾರಾಹ. ಇಷ್ಟೇ ಕೃಷ್ಣನ ಕಥೆ. ಎಲ್ಲರೂ ಬೆರಳೆಣಿಕೆಯಲ್ಲಿ ಸಂಗ್ರಹ ಮಾಡಿ ಇಟ್ಟುಕೊಳ್ರಿ ಅಂತಾರೆ ಶುಕಾಚಾರ್ಯರು. ಮಥುರಾಪಟ್ಟಣದಲ್ಲಿ ಹುಟ್ಟಿದ, ತಂದೆಯ ಮೂಲಕವಾಗಿ ಗೋಕುಲಕ್ಕೆ ಅಂತ ಹೋದ, ಅಲ್ಲಿ ತನ್ನ ಬೆಳವಣಿಗೆಯನ್ನು ತೋರಿದ, ಬರ್ತಿದ್ದ ಶತ್ರುಗಳನ್ನೆಲ್ಲ ರಾಕ್ಷಸರನ್ನು ವಧೆ ಮಾಡಿದ, 100 ಮಕ್ಕಳನ್ನು ಪಡೆದ, 100 ವಿವಾಹವನ್ನು ಮಾಡಿಕೊಂಡ. ಆ ವಿವಾಹ ಮಾಡಿಕೊಂಡದ್ದಲ್ಲದೇನೆ ಯಜ್ಞಯಾಗಗಳನ್ನು ಚೆನ್ನಾಗಿ ಮಾಡಿದ. ಉತ್ಪಾದ್ಯ ತೇಷು ಪುರುಷ ಕ್ರತುಭಿ, ಸಾಕಷ್ಟು ಯಜ್ಞಯಾಗಗಳನ್ನು ಮಾಡಿದ. ತಾನೇ ವೇದ ಪ್ರತಿಪಾದ್ಯನಾದರೂ ಕರ್ಮದ ಬಂಧನ ಅವನಿಗಿಲ್ದಿದ್ದರೂ ವೇದೋಕ್ತ ಕರ್ಮಗಳ ಅನುಷ್ಠಾನ ಹೇಗೆ ಮಾಡಬೇಕು ಅಂತ ಜಗತ್ತಿಗೆ ಮಾಡಿ ತೋರಿಸಿದ. ಇದೇ ಕೃಷ್ಣಾವತಾರದ ಸಂದೇಶ ಅಂತ ಹೇಳ್ತಾರೆ. ಕೊನೆಯ ಶ್ಲೋಕ. ಪೃಥ್ವ್ಯಾ ಸವೈ ಗುರುಭರಂ ಕ್ಷಪಯನ್ ಕುರುಡಾಂ. ಕೃಷ್ಣಾವತಾರದ ಕೊನೆಯ ಅಂಶ. ಭೂಮಿಯಲ್ಲಿ ಉಂಟಾದ ಬಹಳ ದೊಡ್ಡ ಭಾರ, ಅಂದರೆ ಅಸುರರ ಭಾರ, ಅಧರ್ಮ ಮಾಡುವವರ ಭಾರ, ಅದನ್ನು ಪರಿಹಾರ ಮಾಡಬೇಕು ಅಂತ ಕೃಷ್ಣ ಅಂತಃ ಕಲಿ ಸಮುತ್ಥ ಕಲಿನಾ ಕ್ಷಪಯನ್ ಯುಧಿ. ಪಾಂಡವ ಮತ್ತು ಕೌರವರ ಮಧ್ಯದೊಳಗೆ ಜಗಳವನ್ನು ತಾನೇ ಒಂದು ಅರ್ಥದಲ್ಲಿ ಹುಟ್ಟಿಸೋ ಹಾಗೆ ಮಾಡಿದ. ಅದನ್ನು ಅವರಿಗೆ ಹಾಗೆ ಬುದ್ಧಿ ಪ್ರೇರಣೆ ಮಾಡಿ ಹುಟ್ಟಿಸಿ, ಇದಕ್ಕೆ ಬೇರೆ ಪರಿಹಾರವೇ ಇಲ್ಲ ಅನ್ನೋ ಹಾಗೆ ಅದನ್ನು ವ್ಯವಸ್ಥೆ ಮಾಡಿ ಬೇಕಾದಂಗೆ ಮಾಡ್ಬೋದಿತ್ತು ಕೃಷ್ಣ.
ಏನು ಬೇಕಾದರೂ ಮಾಡ್ತಾನೆ, ಅಘಟಿತ ಘಟನಾ ಶಕ್ತಿ ಇರುವವನು. ಆದರೆ ಸಮುತ್ಥ ಕಲಿನ ಜಗಳ ಹುಟ್ಟಿಸಿ ಯುದ್ಧನೇ ಅನಿವಾರ್ಯ ಅಂತ ಮಾಡಿಸಿ ಎಲ್ಲರನ್ನು ಯುದ್ಧ ಭೂಮಿಗೆ ಕರೆತಂದ. ಯುದ್ಧ ಭೂಮಿಯಲ್ಲಿ ಕೌರವರು ಪಾಂಡವರು ಅಂತ ಎರಡು ಪಕ್ಷ ಆಗಿ ಯುದ್ಧ ಮಾಡಬೇಕು ಅನ್ನೋ ಮುನ್ನ ತನ್ನ ರಥ ತಗೊಂಡು ಎರಡೂ ಸೇನೆಗಳ ಮಧ್ಯದಲ್ಲಿ ತಂದಿಟ್ಟು ದೃಷ್ಟ್ಯಾ ವಿಧೂಯ ವಿಜಯೇ ಜಯಮುದ್ಘೋಷ್ಯ, ತನ್ನ ದೃಷ್ಟಿಯಿಂದಲೇ, ದೃಷ್ಟಿ ಅಂದರೆ ಕಣ್ಣಿನ ದೃಷ್ಟಿಯಿಂದಲೇ ಕೌರವ ಪಾಂಡವರಲ್ಲಿದ್ದ 100 ವರ್ಷಗಳ ಆಯುಷ್ಯ ಏನಿತ್ತು ಅವರಿಗೆ ಅದನ್ನೆಲ್ಲ ಸೆಳೆದುಬಿಟ್ನಂತೆ. ಎಲ್ಲ 18 ದಿವಸಕ್ಕೆ ಸಾಕು ಅನ್ನೋ ಹಾಗೆ 100 ವರ್ಷದ ಆಯುಷ್ಯವನ್ನು ಸೆಳೆದು ಜಯಮುದ್ವಿಘೋಷ್ಯ ಯುದ್ಧ ಮಾಡಿಸಿ ಕೌರವರನ್ನು ಥಳಿಸಿ ಪಾಂಡವರನ್ನು ಉಳಿಸಿ ಜಯವನ್ನು ತಂದುಕೊಟ್ಟು ಧರ್ಮರಾಜನಿಗೆ ಪಟ್ಟಗಟ್ಟಿ ಕೊನೆಗೆ ಉದ್ಧವನಿಗೆ ಭಾಗವತವನ್ನು ಉಪದೇಶ ಮಾಡಿ ತನ್ನ ಪರಂಧಾಮಕ್ಕೆ ಹೊರಟ ಕೃಷ್ಣ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ವೈಯಾಸಕ್ಯಾಯಾಮ್ 18 ಸಹಸ್ರ್ಯಾಂ ಪಾರಮಹಂಸ್ಯಾಂ ಸಂಹಿತಾಯಾಂ 9ಮ ಸ್ಕಂಧೆ ಯದುವಂಶಾನುಕೀರ್ತನಂ ನಾಮ ಸೂರ್ಯವಂಶಾನುಕೀರ್ತನಂ ನಾಮ 24 ಅಂತ ಮುಕ್ತಾಯ ಮಾಡ್ತಾರೆ. 24 ಅಧ್ಯಾಯಗಳ 9ನೇ ಸ್ಕಂಧವನ್ನು ಕೃಷ್ಣಾವತಾರದ ಸಂಕ್ಷೇಪದೊಂದಿಗೆ ಮುಕ್ತಾಯ ಮಾಡಿದ್ದಕ್ಕೆ ಪರೀಕ್ಷಿತ್ ರಾಜನಿಗೆ ಕುತೂಹಲ ಆಯಿತು. ಇಷ್ಟು ಸಂಕ್ಷೇಪವಾಗಿ ಹೇಳಿದರೆ ಹೇಗೆ ಕೃಷ್ಣನ ಕಥೆ, ವಿಸ್ತಾರ ಮಾಡಿ ಹೇಳ್ರಿ ನನಗೆ ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ 10ನೇ ಸ್ಕಂಧ ಮುಂದುವರಿತು ಅಂತ ಇಷ್ಟು ಅವತರಣಿಕೆ. ಹೀಗೆ 9ನೇ ಸ್ಕಂಧದ ಈ ಚರಿತ್ರೆಯನ್ನು, ಇಲ್ಲಿರುವ ಮಹಾತ್ಮ್ಯದ ವರ್ಣನೆಯನ್ನು ಎಷ್ಟು ಮಾಡಿದರೂ ಕಡಿಮೆ ಇದೆ. ಒಬ್ಬೊಬ್ಬ ಭಗವದ್ಭಕ್ತ ತನ್ನ ಬದುಕಿನಲ್ಲಿ ಸ್ಫೂರ್ತಿಯಾಗಿ ಇಟ್ಕೊಳ್ಳಿಕ್ಕೆ ಸಾಕಷ್ಟು ಜನ ಭಕ್ತರ ಕಥೆಯನ್ನು ಹೇಳಿಬಿಟ್ರು. ನೀನು ಅಂಬರೀಷ ಇದ್ದಾಗಾದರೂ ಇರು, ರೋಹಿತ ಇದ್ದಾಗಾದರೂ ಇರು, ಇಲ್ಲ ಹರಿಶ್ಚಂದ್ರನಂತಾದರೂ ಇರು, ಕಾರ್ತವೀರ್ಯಾರ್ಜುನನಂತಿರು, ಪರಶುರಾಮನಂತಾದರೂ ಇರು, ಇಲ್ಲ ಅವನೂ ಅಲ್ಲ ಇವನೂ ಅಲ್ಲ ಅಂತ ಅನಿಸಿದರೆ ಹಿಂದೆ ಹೇಳಿದಂತೆ ದುಷ್ಯಂತನಂತಾದರೂ ಇರು, ಹೇಗಿರ್ತಿ ನೋಡು ಅಂತ ಕೇಳ್ತಾನೆ. ಇಲ್ಲ ಭರತನಂತಾದರೂ ಆಗು, ಸುದ್ಯುಮ್ನನ ಹಾಗಾದರೂ ಇರ್ತೀಯ ನೋಡು, ಇಳ ಅಂತ ಆಗಬೇಕಾಗ್ತದೆ. ಮತ್ತೆ ಅಂತೂ ಎಲ್ಲರ ಚರಿತ್ರೆಯನ್ನೂ ಕೂಡ ಅಳವಡಿಸಿ ಕೆಲವು ಚರಿತ್ರೆ ಸಂಕ್ಷಿಪ್ತ, ಕೆಲವು ಚರಿತ್ರೆಯನ್ನು ವಿಸ್ತಾರ ಮಾಡಿ ಈ ರೀತಿ ಇದ್ದರೂ ನೋಡಿ ಹಿಂದೆಲ್ಲ ಅಂತ ನಮ್ಮ ಕಣ್ಣು ಮುಂದೆ ಚಿತ್ರಣ ಕೊಟ್ಟಿದ್ದಾರೆ. ಇದೇ 9ನೇ ಸ್ಕಂಧದ ಸಾರ. ಯಾರನ್ನಾದರೂ ಸ್ಫೂರ್ತಿಯಾಗಿ ಇಟ್ಕೊ, ಯಾರನ್ನಾದರೂ. ಅದರಲ್ಲಿ ಯಾವ ಜಾತಿ ಭೇದನೂ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿಬಿಟ್ರು. ಎಲ್ಲ ಥರದವರ ಕಥೆಯನ್ನು ಭಾಗವತ ಹೇಳ್ತದೆ. ಕಿರಾತ ಹೋಣಾಂಧ್ರ ಪುಲಿಂದ ಪುಲ್ಕಸಾಹ ಆಭೀರ ಕಂಕಾಯವನಾಖಸಾದಯ, ಎಲ್ಲ ಥರದವ್ರದನ್ನು ಹೇಳ್ತದೆ. ಮುಂದೆ ಭಾಗವತ 10ನೇ ಸ್ಕಂದದಲ್ಲಿ ಒಬ್ಬಳು ಸೈರಂಧ್ರಿಗೆ ಅನುಗ್ರಹಿಸಿದ ಅಂತದೆ, ಕ್ಷೌರಿಕನಿಗೆ ಮೋಕ್ಷ ಕೊಟ್ಟ ಅಂತಿದೆ, ಮಾಲಾಕಾರನಿಗೆ ಮೋಕ್ಷ ಕೊಟ್ಟ ಅಂತಿದೆ. ಭಾಗವತದೊಳಗೆ ಇಂಥವರಿಗೆ ಮುಕ್ತಿ ಇಂಥವರಿಗೆ ಮುಕ್ತಿ ಇಲ್ಲ ಅಂತ ವಿಭಾಗ ಮಾಡಲೇ ಇಲ್ಲ. ದೇವರಲ್ಲಿ ಯಾರು ಭಕ್ತಿ ಮಾಡ್ತಾರೋ ಅವರು ಸ್ತ್ರೀಯರಾದರೂ ಸರಿ, ಪುರುಷರಾದರೂ ಸರಿ, ಅವರು ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಯಾರಾದರೂ ಸರಿ, ಭಗವಂತನಲ್ಲಿ ಭಕ್ತಿ, ಸ್ವವಿಹಿತವಾದಂತಹ ವೃತ್ತಿ, ಭಕ್ತಿಪೂರ್ವಕವಾಗಿ ಅವರವರ ಕರ್ಮಾಚರಣೆ ಎಷ್ಟು ನಡೀತದೋ ಅದಕ್ಕೆ ತಕ್ಕಂತೆ ಭಗವಂತ ಅನುಗ್ರಹ ಮಾಡ್ತಾರೆ. ಈ ಕಾರಣಕ್ಕಾಗಿ 9ನೇ ಸ್ಕಂಧ ಬಹಳ ಸ್ಫೂರ್ತಿದಾಯಕವಾದದ್ದು ಅಂತ ಚಿಂತನೆ. ನಮಗೆ ಒಂದು ಕಮಿಟ್ಮೆಂಟ್ ಇರಬೇಕು ಅಂತ ಒಂದು ಕತೆ ಹೇಳ್ತಾರೆ, ಭಾಳ ಚೆನ್ನಾಗಿದೆ. ಸ್ವಲ್ಪ ನಾವು ಆ ಕಮಿಟ್ಮೆಂಟ್ ಮೀರಿ ನಡೆದ್ರೆ ಬದುಕಿನಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ಲಿಕ್ಕೆ ಒಂದು ಕಥೆ ಬರ್ತದೆ. ಅದನ್ನು ಹರಿಶ್ಚಂದ್ರೋಪಾಖ್ಯಾನ ಅಂತ ಕರೆದಿದ್ದಾರೆ. ಹರಿಶ್ಚಂದ್ರ ಮತ್ತು ರೋಹಿತ ಅಂತ ಅವನ ಚರಿತ್ರೆ. ಸಾಮಾನ್ಯವಾಗಿ ನಾವು ಹರಿಶ್ಚಂದ್ರ ಅಂತ ಕತೆ ಕೇಳಿದ ಕೂಡಲೇ ಸತ್ಯನಿಷ್ಠೆಗೆ ಅವನನ್ನು ಮುಡುಪಾಗಿಸ್ಕೊಂಡು ಅವನ ಚರಿತ್ರೆಯನ್ನು ಹೇಳಿಬಿಡ್ತೀವಿ. ಆದರೆ ಭಾಗವತದಲ್ಲಿ ದೇವತೆಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡಾಗ ನಾವು ಅದನ್ನು ಮೀರಿ ನಡಿಬಾರ್ದು ಅಂತನ್ಲಿಕ್ಕೆ ಒಂದು ಚರಿತ್ರೆಯನ್ನು ಹೇಳ್ತಾರೆ. ರೋಹಿತ ಅಂತ ಅವನ ಬಗ್ಗೆ ಹೇಳಿದಂಥ ಮಾತು. ಆ ಚರಿತ್ರೆ ಒಂದನ್ನಾದರೂ ಚಿಂತನೆ ಮಾಡಿ ಮುಕ್ತಾಯ ಮಾಡ್ಬೋದು. ಆತ ಏನು ಮಾಡಿದ,
ಮಕ್ಕಳಾಗಲಿಲ್ಲಲ್ಲ ಅಂತ ವ್ಯಥೆ ಪಡ್ತಾ ಇದ್ದಂತೆ ರೋಹಿತ. ಮಕ್ಕಳಾಗಬೇಕು ಅಂದಾಗ ವರುಣ ದೇವರನ್ನು ಹರಕೆ ಹೊತ್ಕೊಂಡ, ನನಗೊಂದು ಗಂಡು ಮಗು ಆದರೆ ನಾನು ಅದನ್ನೇ ಬಲಿ ಕೊಡ್ತೀನಿ ಅಂತ. ನೋಡಿ, ಇಂಥ ಚರಿತ್ರೆಗಳೆಲ್ಲ ಪುರಾಣದಲ್ಲಿ ಬರ್ತಾವೆ. ಇದನ್ನು ಹೇಗೆ ಅರ್ಥೈಸ್ಕೊಳ್ಬೇಕು ಅನ್ನೋದು ಅಷ್ಟು ಸುಲಭ ಇಲ್ಲ. ಅಲ್ಲಲ್ಲಿ ವಿಮರ್ಶೆ ಮಾಡಿ ತಿಳ್ಕೊಳ್ಬೇಕು. ವರುಣನಿಗೆ ಬಲಿ ಕೊಡ್ತೇನೆ ಅಂತ ಬೇಡ್ಕೊಂಡದ್ದಕ್ಕೆ ಸರಿ ವರುಣ ಪ್ರೀತನಾಗಿ ಒಂದು ಮಗುವನ್ನು ಕೊಟ್ಟ ಅವನಿಗೆ. ಮಗು ಹುಟ್ಟಿದ ಮೇಲೆ ಬಲಿ ಕೊಡ್ತಾ ಇಲ್ಲಲ್ಲ ನೀನು ಅಂತ ಹೇಳಿ ವರುಣದೇವರೇ ಅವರ ಮನೆಗೆ ಬಂದು ಕೇಳ್ಕೊಂಡಂತೆ, ನೋಡಪ್ಪ ನಿನಗೆ ಮಗು ಬೇಕು ಅಂತಂದಿದ್ದಿ, ಮತ್ತು ಮಗುನ ಕೊಟ್ಟಾಗಿದೆ, ಇನ್ನು ಬಲಿ ಕೊಡು ಅಂತ ಕೇಳಿದ್ನಂತೆ. ಅವನಿಗೇನಂದರೆ ಮಗುನೇನೋ ಕೊಟ್ಟಿದ್ದಾನೆ, ಬಹಳ ದಿವಸದ ಮೇಲೆ ಹುಟ್ಟಿದೆ, ಬಲಿ ಕೊಟ್ಟುಬಿಟ್ರೆ ಮತ್ತೆ ಮಗು ಇಲ್ಲ ಅಂತ ಆಗಿಬಿಡ್ತದೆ, ಅದಕ್ಕೆ ನಿನಗೆ ಕೊಡ್ತೇನೆ, ಮಕ್ಕಳು ಹುಟ್ಟಿದ ಕೂಡಲೇ ಅಷ್ಟು ಪ್ರಶಸ್ತ ಅಲ್ಲ ಅವು, 10 ದಿನ ಕಳಿಬೇಕು, 10 ದಿನ ಕಳೆದ ಮೇಲೆ ನಿನಗೆ ಬಲಿ ಕೊಡ್ತೇನೆ ಅಂತಂದಂತ. ಸರಿ, ಮತ್ತು 10 ದಿನ ಆಗಲಿ ಅಂತ ಸುಮ್ಮನೆ ಇದ್ದ. ಆ 10 ದಿನ ಕಳೆದ ಮೇಲೆ ಬಂದು ಕೇಳ್ತಾನೆ, ಮಗು ಹುಟ್ಟಿತು 10 ದಿನ ಅಂತಂದಿದ್ದಿ, ಈಗಲಾದರೂ ಪ್ರಶಸ್ತವಾಗಿದೆ ಕೊಡು ಅಂತ ಕೇಳ್ದ. ಆಗ ಅವನೇನು ಮಾಡಿದ, 10 ದಿನ ಆದರೆ ಸಾಲದಪ್ಪ, ಹುಟ್ಟಿದ ಮಕ್ಕಳಿಗೆ ಹಲ್ಲು ಬರಬೇಕು, ನೀನು ಹಲ್ಲು ಬರೋ ತನಕ ಅಷ್ಟು ಪರಿಶುದ್ಧ ಅಂತ ಅಂದ್ಕೊಂಡಿಲ್ಲ ಅನ್ನಿಸ್ತದೆ, ಆದರೆ ಹಲ್ಲು ಬಂದರೆ ಪರಿಶುದ್ಧ ಮಕ್ಕಳು, ಬಲಿ ಕೊಡಲಿಕ್ಕೆ ಅವು ಶ್ರೇಷ್ಠ ಆಗ್ತವೆ ಅಂತ ಹೀಗೆ ವರುಣನಿಗೆ ಹೇಳ್ದ. ಸರಿ ಬಿಡು, ಹಲ್ಲು ಬರಲಿ ಅಂತ ವರುಣ ಮನೆಗೆ ಹೋದ. ಆಮೇಲೆ ಏನಾಯಿತು, ತಥೇತಿ ವರುಣೇನಾಸ್ಯ ಪುತ್ರೋ ಜಾತಶ್ಚ ರೋಹಿತ. ಸರಿ, ಹಲ್ಲು ಬಂದ ಮೇಲೆ ಮಾಡಿದರೆ ಆಯಿತು ಅಂತ ಹೋದ. ಹಲ್ಲು ಬರೋ ತನಕ ಕಾದ ವರುಣ ಮತ್ತೆ ಬಂದಂತೆ ಮನೆಗೆ, ಹರಿಶ್ಚಂದ್ರನ ಮನೆಗೆ ಬಂದ. ಜಾತಸ್ಸುತೋ ಹ್ಯನೇನಾಂಗ ಮಾಂ ಯಜಸ್ವೇತಿ ಸೋಬ್ರವೀತಿ ಯದಾ ಪಶುರ್ ನಿರ್ದಶಃ ಸ್ಯಾದಥ ಮೇಧ್ಯ ಭವೇದಿತಿ. ಹಲ್ಲು ಬಂದರೆ ಸಾಲದಪ್ಪ, ಹರಿಶ್ಚಂದ್ರ ಹೇಳ್ತಾನೆ ವರುಣನಿಗೆ, ರೋಹಿತ ಅಂತ ಹುಟ್ಟಿದ್ದಾನೆ ಮಗ, ಈ ಹಲ್ಲು ಬಂದಿರ್ತದಲ್ಲ, ಬಂದದ್ದು ಅದು ಬೀಳಬೇಕಂತ, ಬಿದ್ದು ಬರೋದು ಅಂತ ಒಂದು ವ್ಯವಸ್ಥೆ ಇದೆ ಮಕ್ಕಳಿಗೆ. ಮೊದಲನೇ ಬಾರಿ ಹಲ್ಲು ಹುಟ್ಟಿದೆ ಅಂತ ಹೇಳಿ ಬಲಿ ಕೊಡೋದಕ್ಕಷ್ಟು ಪ್ರಶಸ್ತ ಅಲ್ಲ, ಬಿದ್ದು ಬರಲಿ ಆಮೇಲೆ ಮಾಡೋಣ ಅಂತ. ಸರಿ ಬಿಡು ಅಂತ ಪಾಪ ವರುಣ ನಿರ್ದಶೇಜಸ ಆಗತ್ಯ ಯಜಸ್ವೇತ್ಯಾಹ ಸೋಬ್ರವೀತ್ ದಂತಃ ಪಶೋ ಯಜ್ಜಾಯೇರನ್ನ ಅಥ ಮೇಧ್ಯ ಭವೇದಿತಿ. ಜಾತಾದಂತ ಯಜಸ್ವೇತಿ, ಬೀಳಲಿ ಅದೊಂದಕ್ಕೆ ಕಾದ, ಬಿದ್ದ ಮೇಲೆ ಬಂದ. ಮತ್ತೆ ಕೇಳಿದ ಹರಿಶ್ಚಂದ್ರನಿಗೆ, ನೋಡೋ ಹಲ್ಲು ಬೀಳ್ಬೇಕಂದಿದ್ದಿ, ಬಿದ್ದಿದ್ದಾವೆ, ಈಗ ಕೊಡು. ಬರೀ ಬಿದ್ದರೆ ಸಾಲದು, ಪುನಃ ಬರಬೇಕು ಆಮೇಲೆ ಅದು ಅಂತಂದ. ಇದರಿಂದ ಗೊತ್ತಾಯಿತು ವರುಣನಿಗೆ, ಮೊದಲು 10 ದಿನ ಅಂತಾನೆ, ಹಲ್ಲು ಬರಲಿ ಅಂತಾನೆ, ಬಂದದ್ದು ಬೀಳಲಿ ಅಂತಾನೆ, ಬಿದ್ದದ್ದು ಮತ್ತೆ ಬರಲಿ ಅಂತಾನೆ, ಎಲ್ಲ ಶ್ಲೋಕದಲ್ಲಿದೆ. ನಿರ್ದಶೇಚ ಆಗತ್ತೆ ಯಜಸ್ವೇತ್ಸು, ಮತ್ತೆ ಯಾಗ ಮಾಡು ಅಂದ್ರೆ ಇಲ್ಲ ಮತ್ತೆ ವಾಪಸ್ ಬರಬೇಕು ಅಂತ. ಅವನಿಗೆ ಗೊತ್ತಾಯಿತು, ಇವನೇನು ಬಲಿ ಕೊಡೋ ವಿಚಾರ ಇಲ್ಲ, ಇವನಿಗೆ ನಾನು ಪದೇ ಕೇಳ್ತಾ ಇದ್ದರೆ ಹಿಂಸೆ ಕೊಟ್ಟಾಗ ಆಗ್ತದಷ್ಟೇ, ದೇವರಿದ್ದಾನೆ ನೋಡ್ಕೊಳ್ತಾನೆ ಅಂತ ಮುನಿಸ್ಕೊಂಡ ವರುಣ ಮುನಿಸ್ಕೊಂಡದ್ದಕ್ಕೆ ಇತಿ ಪುತ್ರಾನುರಾಗೇಣ ಸ್ನೇಹಯಂತ್ರಿತ ಚೇತಸ ಕಾಲಂ ವಂಚಯತ ತಂ ಉಕ್ತೋ ದೇವಸ್ತಮೈಕ್ಷತ. ಹರಿಶ್ಚಂದ್ರ, ಇಷ್ಟು ಮಗನ ಮೇಲೆ ನಿನಗೆ ಅನುರಾಗ ಇದೆ, ಸ್ನೇಹ ಇದೆ ಅಂದಾಗ ನೀನು ನನ್ನನ್ನೇ ವಂಚನೆ ಮಾಡ್ತಾ ಇದ್ದಿ ಅಂದರೆ ರೋಹಿತ ತದಭಿಜ್ಞಾಯ, ಹಿಂಸೆ ಕೊಟ್ಟರೆ ಉಪಯೋಗ ಇಲ್ಲ, ನಿನಗೇನು ದೇವ್ರು ನೋಡ್ಕೋಬೇಕೋ ನೋಡ್ಕೊಳ್ತಾನೆ ಅಂತ ಅಂದುಬಿಟ್ಟ. ಹರಿಶ್ಚಂದ್ರನು ತಲೆ ಕೆಡಿಸ್ಕೊಳ್ಳಿಲ್ಲ, ಸುಮ್ಮನೆ ಇದ್ದ. ಮಧ್ಯದಲ್ಲಿ ಏನಾಗಿದೆ, ಪದೇ ಬರ್ತಿದ್ನಲ್ಲ ವರುಣ ಮನೆಗೆ ಬಲಿ ಕೊಡು ಅಂತ, ಇವ ಕೇಳಿಸ್ಕೊಂಡಿದ್ದಾನೆ ರೋಹಿತ ಮಗುವಾದಾಗ. ಎಂದೋ ಒಂದು ದಿನ ನಮ್ಮ ಅಪ್ಪ ವರುಣನಿಗೆ ಕೊಟ್ಬಿಡ್ತಾನೆ ನನ್ನ ಅಂತ ಅವನಿಗೆ ಹೆದರಿಕೆ ಆಯಿತು. ಅವ ಮನೆ ಬಿಟ್ಟು ಓಡೋಗ್ಬಿಟ್ಟ. ರೋಹಿತ ಮನೆ ಬಿಟ್ಟು ಓಡೋಗಿದ್ದಾನೆ. ಇಲ್ಲಿ ನೋಡಿದರೆ ಬಲಿ ಕೊಡಬೇಕಾಗಿತ್ತು ನೀನು ಅಂತ ವರುಣ ಪೀಡಿಸ್ತಿದ್ದಾನೆ, ಮನೆಯಲ್ಲಿ ರೋಹಿತನೇ ಇಲ್ಲ. ಭೂಮೇ ಪರ್ಯಟನಂ ಪುಣ್ಯಂ ತೀರ್ಥಕ್ಷೇತ್ರ ನಿಷೇವಣೈ, ಭೂಮಿಯನ್ನು ಪರ್ಯಟನೆ ಮಾಡಿದ, ತೀರ್ಥಕ್ಷೇತ್ರಗಳನ್ನೆಲ್ಲ ಸೇವಿಸ್ಕೊಂಡು ಬಂದಾಗ ಸಂದರ್ಭ ಹೀಗೆ ಬಂತು. ಏವಂ ದ್ವಿತೀಯೇ ತೃತೀಯೇ ಚತುರ್ಥೇ ಪಂಚಮೇ ತಥಾ ಅಭ್ಯೇತ್ಯಾಭ್ಯೇತ್ಯಸ್ಥವಿರೋ ವಿಪ್ರೋ ಭೂತ್ವಾಹ ವೃತ್ರಃ. ಆಶ್ಚರ್ಯದ ಸಂಗತಿ, ಸಿಗಲೇ ಇಲ್ಲ ಕೊನೆಗೂ ರೋಹಿತ ಅಂದಾಗ ಇವನು ವ್ಯಥೆ ಪಡ್ತಾ ಇದ್ದಾನೆ ಮನೆಯಲ್ಲಿ ಹರಿಶ್ಚಂದ್ರ. ಒಂದು ಸಂದರ್ಭ ಹೇಗೆ ಬಂತು ಅಂದರೆ,
ಶುನಶೇಪ ಅಂತ ಒಬ್ಬ ಇದ್ದ. ಅವನನ್ನು ಕರ್ಕೊಂಡು ಬಂದಿದ್ದಾನೆ. ಇವನನ್ನು ಬೇಕಂದರೆ ಬಲಿ ಕೊಡಲಿಕ್ಕೆ ಅಂತ ಇಟ್ಕೊಳ್ಳೋಣ, ನನ್ನ ಮಗ ಉಳಿದ್ರೆ ಸಾಕು ಅಂತ ಕರೆದುಕೊಂಡು ಬಂದುಬಿಟ್ಟ. ಸರಿ, ಶುನಶೇಪನನ್ನು ಬಲಿ ಕೊಡೋಣ ಅಂತ ಹೋದರೆ ಶುನಶೇಪನಿಗೆ ಮಹಾನುಭಾವರು ಒಂದು ಮಂತ್ರ ಹೇಳಿಕೊಟ್ಟಿದ್ರಂತೆ. ಇದೆಲ್ಲ ಮಂತ್ರದ ಶಕ್ತಿಯ ಕಥೆ. ಅದಕ್ಕೆ ವರುಣ ಮಂತ್ರ ಅಂತ ಹೆಸರು. ಆ ವರುಣ ಮಂತ್ರ ಚೆನ್ನಾಗಿ ಸಿದ್ಧಿ ಪಡ್ಕೊಂಡಂಥ ಮಹಾನುಭಾವ ಅವನನ್ನು ಕರ್ಕೊಂಡು ಬಂದ. ಪಿತರಂ ವರುಣಗ್ರಸ್ತಂ ಶ್ರುತ್ವಾ ಜಾತ ಮಹೋದರಂ. ವರುಣದೇವರು ಮುನಿಸ್ಕೊಂಡದ್ದಕ್ಕೆ ಹರಿಶ್ಚಂದ್ರ ರಾಜನಿಗೆ ಹೊಟ್ಟೆ ಒಳಗೆ ನೀರು ತುಂಬಿಕೊಳ್ತಾ ಇತ್ತಂತೆ ಯಾವಾಗಲೂ. ಅದರ ಹೆಸರು ಆಯುರ್ವೇದ ಶಾಸ್ತ್ರದಲ್ಲಿ ಜಲೋದರ ಅಂತ ಇಟ್ಟಿದ್ದಾರೆ. ಅದಕ್ಕೆ ಮಹೋದರ ಅಂತ ಹೇಳಿ ಕರೀತಾರೆ, ಜಲೋದರ ಅಂತ ಪುರಾಣ ಹೇಳ್ತದೆ. ರೋಗಗ್ರಸ್ತನಾಗಿದ್ದಾನೆ ನಿಮ್ಮಪ್ಪ ಅಂತ ರೋಹಿತನಿಗೆ ವಿಷಯ ಮುಟ್ಟಿಸಿದರು. ಅರೆ ನಮ್ಮಪ್ಪನನ್ನು ರೋಗದಿಂದಲೂ ತಡಿಬೇಕು, ಒಬ್ಬ ಬಲಿಯನ್ನು ಕೊಡಬೇಕು, ಅಂದರೆ ವರುಣ ಪ್ರೀತನಾಗಿ ರೋಗ ಪರಿಹಾರ ಆಗ್ತದೆ ಅಂದ್ಕೊಂಡು ಶುನಶೇಪನನ್ನು ಕರೆತಂದ. ಶುನಶೇಪಂ ಪಶುಂ ಪಿತ್ರೆ ಪ್ರಾದಾಯ ಸಮವಂದತ. ಶುನಶೇಪನನ್ನು ಅಪ್ಪನಿಗೆ ತಂದು ಒಪ್ಪಿಸಿ, ಮೊದಲು ಬಲಿ ಕೊಡಬೇಕು ಅಂತಿದ್ದು ಇವನನ್ನು ಕೊಟ್ಟು ಮುಗಿಸಿಬಿಡು ಅಂತಂದ. ಆಯಿತು ಅಂತ ಬಲಿ ಕೊಡಲಿಕ್ಕೆ ಅಂತ ಹೊರಟಿದ್ದಾನೆ. ವರುಣ ಅದೇ ಸಮಯಕ್ಕೆ ಬಂದಿದ್ದ. ವರುಣನನ್ನು ಪ್ರೀತಿಪಡಿಸ್ಲಿಕ್ಕೆ ಈತ ಒಂದು ಮಂತ್ರ ಹೇಳ್ದ. ಅವತೇ ಹೇಳೋ ವರುಣ ನಮೋಭಿಹಿ ಅಂತ ಪ್ರಾರಂಭ ಆಗ್ತದೆ. ಅದು ವರುಣ ಸೂಕ್ತ. ತತ್ವಾಯಾಮಿ ಬ್ರಹ್ಮಣ ವಂದಮಾನಸ್ತದಾಶಾಸ್ತೆ ಯಜಮಾನೋ ಹವಿರ್ಭಿ. ಈ ಮಂತ್ರ ಅವತೇ ಹೇಳೋ ಅನ್ನೋ ಮಂತ್ರ. ಈ ಮಂತ್ರವನ್ನು ಶುನಶೇಪ ಚೆನ್ನಾಗಿ ಅಭ್ಯಾಸ ಮಾಡಿದ್ದ. ಆಶ್ಚರ್ಯ ಅಂದರೆ ಆ ಮಂತ್ರ ಹೇಳಿದ ಕೂಡಲೇ ವರುಣನಿಗೆ ಪ್ರೀತಿಯಾಗಿಬಿಡ್ತು. ಛೇ ಇವನ್ ಯಾಕೆ ಬಲಿ ಕೊಡ್ತಿದ್ದಿ, ಎಂಥ ಮಂತ್ರ ಇದು, ನನ್ನನ್ನು ಪ್ರೀತಿಪಡಿಸಿದ್ದಿ, ಬಲಿ ಕೊಡಬೇಡ ಅಂತ ವಿಶ್ವಾಮಿತ್ರೋ ಭೃಶಂ ಪ್ರೀತೋ ದದಾವ ಅವಹಿತಾಂ ಗತಿಂ ಮನಃ ಪೃಥಿವ್ಯಾಮ್ ಅಂತ ಚರಿತ್ರೆ ಮುಂದುವರಿತದೆ. ಪ್ರೀತನಾಗಿ ವರುಣ ಶುನಶೇಪನನ್ನು ನಾನು ಬಲಿ ತಗೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ, ನನ್ನನ್ನು ಮಂತ್ರದಿಂದ ಪ್ರೀತಿಪಡಿಸಿದಂಥವನು ಇವನು ಅಂತ ಹೇಳಿ ರೋಹಿತನೂ ಬೇಡ ಶುನಶೇಪನೂ ಬೇಡ ಬಲಿ ಕೊಡಲಿಕ್ಕೆ, ನಿನಗೆ ಜಲೋದರ ರೋಗ ಬಂದಿದೆಯಲ್ಲ ಅದೂ ಬರೋದು ಬೇಡ ಅಂತ ಹೇಳಿ ವರ ಕೊಟ್ಟು ಹೋದ ಅಂತ ಒಂದು ಕಥೆ. ಎಷ್ಟು ಅದ್ಭುತ ಈ ಚರಿತ್ರೆ ಅಂದರೆ, ದೇವತೆಗಳ ಜೊತೆಗೆ ಒಂದು ಕಮಿಟ್ಮೆಂಟ್ ಕೊಟ್ಟರೆ, ಅಂದರೆ ನಿಯಮ ಹಾಕ್ಕೊಂಡ್ರೆ ಪೂರೈಸಲೇಬೇಕು ಅದನ್ನು ಅನ್ನೋದು ಒಂದು ಅಂಶ. ಮಂತ್ರದ ಮೇಲೆ ವಿಶ್ವಾಸ ಇಟ್ಟರೆ ಅದು ಎಷ್ಟು ಚೆನ್ನಾಗಿ ಫಲ ಕೊಡ್ತದೆ ಅನ್ನಲಿಕ್ಕೆ ಎರಡು ಸಂದೇಶ. ವಯಸ್ಸು ಸಣ್ಣದಿದ್ದಾಗಲೇ ಮಂತ್ರ ಹೇಳಿಕೊಟ್ಟಿದ್ರಲ್ಲ ಆ ಋಷಿಗಳು ಶುನಶೇಪನಿಗೆ, ಅದು ಈ ಮೂವರಲ್ಲಿ ಒಂದೊಳ್ಳೆಯ ತಾತ್ವಿಕವಾದ ಭಾವನೆ ಹುಟ್ಟಿಸ್ಲಿಕ್ಕೆ ಕಾರಣ ಆಯ್ತಂತೆ. ಹೀಗೆ ಮಂತ್ರದ ಕಥೆನೂ ಹೌದು, ಆ ರೋಹಿತ ಹರಿಶ್ಚಂದ್ರನ ಉಪಾಖ್ಯಾನವೂ ಹೌದು ಅಂತ ಹೇಳಿ ಇದನ್ನು ಮುಕ್ತಾಯ ಮಾಡ್ತಾರೆ ಹರಿಶ್ಚಂದ್ರ ಉಪಾಖ್ಯಾನವನ್ನು. ಆಮೇಲೆ ರೋಹಿತ ಮದುವೆ ಮಾಡಿಕೊಂಡು ಹರಿತ ಅನ್ನೋ ಮಗನನ್ನು ಪಡೆದು ಚಂಪಾಪುರಿ ಅಂತ ನಿರ್ಮಾಣ ಮಾಡಿದ ಅಂತ ಕಥೆ ಇದೆ. ಆ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳಿ ಮುಕ್ತಾಯ ಮಾಡಿದ್ದಾರೆ. ಹೀಗೆ 9ನೇ ಸ್ಕಂದದ ಶ್ರೀಮದ್ ಭಾಗವತ ಪ್ರವಚನವನ್ನು 3 ದಿನಗಳಲ್ಲಿ ಯಥಾಮತಿ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಪ್ರಮುಖವಾದ ಕಥೆಗಳನ್ನೆಲ್ಲ ಇಲ್ಲಿ ಸಂಗ್ರಹಿಸಿ ಆಗಿದೆ. ಬಹಳ ಸಂಕ್ಷಿಪ್ತವಾದದ್ದನ್ನು ಮಾತ್ರ ಬಿಡೋ ಸಂದರ್ಭ. ಆದರೆ ಅಧಿಕ ಮಾಸ ಆದ್ದರಿಂದ ಯಾವುದನ್ನೇ ಮಾಡಿದರೂ ಅಧಿಕ ಫಲ ಕೊಡ್ತೀನಿ ಅಂತ ದೇವರು ಹೇಳಿದ್ದಾನೆ. ನಾವೇನೇ ಮಾಡಿದರೂ ಅವನು ಅಧಿಕ ಫಲ ಕೊಡ್ತಾನೆ ಅಂತ ಆ ವಿಶ್ವಾಸದ ಮೇಲೆ ಹೋಗಬೇಕಷ್ಟೆ. ಆ ಕಾಲಕ್ಕೆ ಆ ಶಕ್ತಿ ದೇವರು ನಮಗೆ ಕೊಡಬೇಕಷ್ಟೆ. ಆ ನಿಟ್ಟಿನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಗುರುರಾಜ ಸೇವಾ ಸಂಘ ಅಖಿಲ ಭಾರತ ಮಾಧ್ವ ಮಹಾಮಂಡಲ ಚಿತ್ರದುರ್ಗದ ಈ ಸನ್ನಿಧಿಯಲ್ಲಿ, ಅಂದರೆ ಈ ನಗರದಲ್ಲಿ, ಇದು ಮೊದಲನೇದ್ದೇನಲ್ಲ, ಎಷ್ಟೋ ಪುರಾಣಗಳು, ಎಷ್ಟೋ ಉಪನಿಷತ್ತಿನ ಪ್ರವಚನ, ಹರಿಕಥಾಮೃತ ಸಾರದ ಪಾಠಗಳು ಎಲ್ಲ ನಡೆದಂತಹ ತಾಣ ಅದು ಚಿತ್ರದುರ್ಗದ ಈ ರಾಯರ ಮಠ. ಅದನ್ನು ನಡೆಸಿದವರು ನಮ್ಮ ಗುರುರಾಜ ಸೇವಾ ಸಂಘ. ಇಲ್ಲಿಯ ಬಿಲ್ಡಿಂಗ್ಗಳ ಇಟ್ಟಿಗೆ ಕೇಳಿದರೂ ಹೇಳ್ತಾವೆ ಗುರುರಾಜ ಸೇವಾ ಸಂಘ ಎಷ್ಟು ಕಾರ್ಯಕ್ರಮ ಮಾಡಿದೆ ಅಂತ. ಆ ಶಿಲಾ ಫಲಕಗಳು ಕೂಡ ಅಷ್ಟು ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ನಾವು ಲೆಕ್ಕನೇ ಇಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಾನೆಲ್ಲ ಇನ್ನೂ ಹುಟ್ಟೇ ಇರಲಿಲ್ಲ, ಅಷ್ಟೇ ಕಾರ್ಯಕ್ರಮ ನಡೆಸ್ಕೊಂಡೇ ಬಂದಿದ್ದಾರೆ ಹಿರಿಯರು.
ಆ ನಿಟ್ಟಿನಲ್ಲಿ ಇನ್ನೂ ಗುರುರಾಜ ಸೇವಾ ಸಂಘದ ಸದಸ್ಯರೆಲ್ಲ ಅವರಿಗೆ ವೃದ್ಧಾಪ್ಯ ಬರ್ತಿದೆ, ಕಾರ್ಯಕ್ರಮ ಮಾಡಲಿಕ್ಕೆ ಅವರ ಉತ್ಸಾಹಕ್ಕೆ ಮಾತ್ರ ವೃದ್ಧಾಪ್ಯ ಇನ್ನೂ ಬಂದಿಲ್ಲ, ಅಷ್ಟು ಉತ್ಸಾಹದಲ್ಲಿದ್ದಾರೆ. ನಂಗೆ ಆಶ್ಚರ್ಯ ಆಗ್ತದೆ, ಇಷ್ಟು ವಯಸ್ಸಾದ ಮೇಲೂ ಇನ್ನೂ ಪುರಾಣ ಹೇಳಿಸ್ಬೇಕು, ಪುರಾಣ ಕೇಳಬೇಕು ಅನ್ನೋ ಉತ್ಸಾಹ ಇದೆ ಅಲ್ಲ, ಅದು ಅದ್ಭುತ. ಯಾಕಂದರೆ ಇವತ್ತಿನ ಈ ಸ್ಮಾರ್ಟ್ ಯುಗದೊಳಗೆ ಗಾಳಿ ಎಲ್ಲೋ ಬೀಸ್ತಾ ಇದೆ. ಈ ಅಧ್ಯಾತ್ಮ, ಈ ಪ್ರವಚನದ ಕಡೆಯಲ್ಲಿ ಒಲವೇ ಕಡಿಮೆ ಅನ್ನೋ ಹಂಗೆ ಆಗ್ತಾ ಇದೆ. ಆದರೂ ಕೂಡ ನೋಡಿ, 30 ದಿನಗಳಲ್ಲಿ ಬೇರೆ ಬೇರೆ ವಿದ್ವಾಂಸರನ್ನು ಕರೆಸಿ ಅವ್ರ ಮೂಲಕ ಪ್ರವಚನ ಮಾಡಿಸಿ ಜ್ಞಾನ ಕಾರ್ಯ ನಡಿಬೇಕು, ಇದು ನಮ್ಮ ಕರ್ತವ್ಯ ಅಂತ ನಡೆಸ್ತಾ ಇದ್ದಾರಲ್ಲ, ಆ ಗುರುರಾಜ ಸೇವಾ ಸಂಘದ ಸದಸ್ಯರೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿದ್ದೇನೆ ಅಂತ ಈ ಸಂದರ್ಭದೊಳಗೆ ತಿಳಿಸ್ತಾ, ಇನ್ನು ಚಿತ್ರದುರ್ಗದ ಶಾಖಾಮಠ, ಅದು ನಮ್ಮ ಮಂತ್ರಾಲಯ ಶಾಖಾಮಠ, ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಅದೇ ನಿಟ್ಟಿನಲ್ಲಿ ಊರೂರುಗಳಲ್ಲಿ ಶಾಖಾಮಠಗಳಲ್ಲಿ ಜ್ಞಾನ ಕಾರ್ಯಕ್ಕೆ ಪ್ರೋತ್ಸಾಹ ಆದೇಶವನ್ನು ನೀಡಿದ್ದಾರೆ. ಅದರ ಅಡಿಯಲ್ಲೂ ಕೂಡ ಇಲ್ಲಿಯ ಶಾಖಾಮಠದ ಎಲ್ಲ ವ್ಯವಸ್ಥಾಪಕರು ಸಹಕಾರ ನೀಡಿದ್ದರಿಂದ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸಿ, ಶ್ರೋತೃಗಳಾಗಿ ಬಂದಂತಹ ತಮ್ಮನ್ನು ಕೂಡ ಅಭಿನಂದಿಸ್ತಾ, ಹೇಳಿದ ಪ್ರವಚನಗಳಲ್ಲಿ ಏನಾದರೂ ಒಳ್ಳೆಯ ಗುಣಗಳಿದ್ದರೆ ಅದು ಮಾತ್ರ ಸ್ವೀಕರಿಸುವ ಹಾಗಾಗಲಿ, ಅದು ನಮ್ಮ ಗುರುಗಳ ಶ್ರೀ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರ ಬಾಳ್ಗಾರಾಚಾರ್ಯರ ಅನುಗ್ರಹ ಅಂತ ಅವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ಮತ್ತು ಇನ್ನು ಹೇಳಿದ್ರಲ್ಲಿ ಏನಾದರೂ ದೋಷಗಳಿದ್ದರೆ ದೃಷ್ಟಾಂತವೋ ಪದಗಳೋ ಅಲ್ಲಿರುವ ದೋಷ ಅದು ನನ್ನ ಬುದ್ಧಿಯಿಂದ ಬಂದದ್ದು ಅಂತ ಹಂಸಕ್ಷೀರ ನ್ಯಾಯದಂತೆ ಅದನ್ನು ಬಿಡುವಂತಾಗಲಿ ಅಂತ ಕೇಳಿಕೊಂಡು, ನನ್ನನ್ನು ಅತೀ ಆದರದಿಂದ ಬರಮಾಡಿಕೊಂಡು ಯಾವಾಗಲೂ ಚಿತ್ರದುರ್ಗದಲ್ಲಿ ಪ್ರವಚನಕ್ಕೆ ಅಂತ ಪ್ರೇರೇಪಿಸೋರು ನಮ್ಮ ಗೋವಿಂದ ಮೂರ್ತಿಯವರು. ಯಾವತ್ತೂ ಮರೀಲಿಕ್ಕೆ ಅವಕಾಶ ಇಲ್ಲ. ಆ ಗೋವಿಂದ ಮೂರ್ತಿಯವರು ಅಷ್ಟು ಅಭಿಮಾನ, ಅಷ್ಟು ಅಂತಃಕರಣದಿಂದ ನನ್ನನ್ನು ಬರಮಾಡ್ಕೊಳ್ತಾರೆ. ಅವರಿಗೆ, ಆ ದಂಪತಿಗಳಿಗೆ ಒಳ್ಳೆಯದಾಗಲಿ, ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ಭಗವಂತ ಕೊಡಲಿ ಅಂತ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸಿ, ಇನ್ನಿತರ ಎಲ್ಲರೂ ನಮ್ಮವರೇ, ನಮ್ಮ ಪಾರ್ಥಸಾರ್ಥಿ, ನಮ್ಮ ಭೀಮಣ್ಣವರು, ಇವರೆಲ್ಲರಿಗೂ ಅವಾಗೆಲ್ಲ ಪಾಠ ಮಾಡುವಾಗ ದಿನಾ ಪ್ರವಚನ ಆದ ಕೂಡಲೇ ಒಂದು ಪವಮಾನ ಪಾಠ ಆಗ್ತಾಯಿತ್ತು. ಆಮೇಲೆ ಶಿಕ್ಷಾವಲ್ಲಿ ಆಯಿತು, ಭೃಗುವಲ್ಲಿ ಆಯಿತು, ಹೀಗೆ ಹರಿಕಥಾಮೃತ ಸಾರ ಅಂತೂ ಬಹುಶಃ ಪೂರ್ಣ ಆಯಿತು. 998 ಶ್ಲೋಕ ಇಲ್ಲಿ ಪೂರ್ಣ ಮಾಡಿಸಿದೆ. ಇಷ್ಟು ಪಾಠ, ಇಷ್ಟು ಪ್ರವಚನ ನಡೆದಂತಹ ಊರು, ಮಠ, ಸಂಘ, ಸಂಸ್ಥೆ ಅಂತ ನೋಡಲಿಕ್ಕಿರೋದು ಅಂದರೆ ಅದು ಚಿತ್ರದುರ್ಗದಲ್ಲೇ ನಾವು ಅದನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಚಿತ್ರದುರ್ಗಕ್ಕೆ ಯಾರಾದರೂ ಫೋನ್ ಮಾಡಿ ಬರಬೇಕು ಅಂದ ಕೂಡಲೇ ನಾನು ಮೊದಲು ಹ್ಞೂ ಅಂದಿರ್ತೀನಿ, ಆಮೇಲೆ ಡೇಟ್ ನೋಡ್ಕೊಂಡ್ರಾಯಿತು ಅಂತ. ಅಷ್ಟು ಅಭಿಮಾನದಿಂದ ಆಧಾರದಿಂದ ಬರಮಾಡ್ಕೊಳ್ತಾರೆ. ಅಂಥ ಶ್ರೋತೃಗಳು ತಾವಿದ್ದೀರಿ. ಕ್ಲುಪ್ತ ಸಂಖ್ಯೆಯಲ್ಲಿ ಶ್ರೋತೃಗಳಾಗಿ ಬಂದ ತಮ್ಮನ್ನು ಈ ಸಂದರ್ಭದೊಳಗೆ ಮತ್ತಷ್ಟು ಭಗವಂತ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಪ್ರಾರ್ಥಿಸಿ. ನೋಡಿ, ಪದೇ ಪದೇ ಬದಲಾವಣೆ ಆಗಬೇಕಾದದ್ದು ಅನಿವಾರ್ಯ. ಕಾಲ ಬದಲಾದಂಗೆ ನಮ್ಮ ವೆಂಕಟೇಶ್ ಮತ್ತೆ ಬದಲಾವಣೆ ಬೇಕು ಅಂತ ಹೇಳಿ 2 ಮೊಬೈಲ್ನಿಂದ ಲೈವ್ ಇಡ್ತಾ ಇದ್ದಾರೆ. ಈ ಮಠದಲ್ಲಿ 2 ಒಂದು ಮೊಬೈಲ್, ಇಲ್ಲಿ ಮೊಬೈಲ್. ಹಾಗಾಗಿ ವೆಂಕಟೇಶ್ ಅವರು ಪ್ರಸಾರ ಕಾರ್ಯವನ್ನು ಚೆನ್ನಾಗಿ ನಡೆಸಿದಾರಾದ್ದರಿಂದ ಅವರಿಗೂ ಭಗವಂತ ಅನುಗ್ರಹಿಸಲಿ, ಅವರ ಮಗನನ್ನು ಕೂಡ ದೇವರು ಅನುಗ್ರಹಿಸಲಿ. ಈ ಮೂಲಕ ಆನ್ಲೈನ್ನಲ್ಲಿ ಎಷ್ಟು ಜನ ನೋಡ್ತಿದ್ದಾರೋ ಆನ್ಲೈನ್ನಲ್ಲಿರುವ ಶ್ರೋತೃಗಳಿಗೂ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ಈ ಸಂದರ್ಭದ ಈ ಉಪನ್ಯಾಸದ ವಾಕ್ಕುಸುಮಗಳನ್ನು ಅಸ್ಮದ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ ಭೀಮ ಮಧ್ವಾಂತರ್ಗತ ಆನಂದಾಪತಿ ಪುರುಷೋತ್ತಮಾತ್ಮಕ ಸನ್ನಿಹಿತ ಪಂಚಪಾಂಡವ ಪೂಜಿತ ಮುಖ್ಯ ಪ್ರಾಣ ಅಂತರ್ಗತನಾದ ಸನ್ನಿಹಿತ ಸುಮತೀಂದ್ರ ತೀರ್ಥಕರಾಚಿತ ಗುರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಅಂತರ್ಗತನಾದ ಸೀತಾಪತಿ ಶ್ರೀಮನ್ ಮೂಲರಾಮಚಂದ್ರಾತ್ಮಕ ಬಿಂಬರೂಪಿ ಭಗವಂತ ಭಾಗವತ ಪ್ರತಿಪಾದ್ಯ ಭಾಗವತ ವಕ್ತೃ ವೇದವ್ಯಾಸಾಭಿನ್ನ ಗೋಪಾಲಕೃಷ್ಣಾತ್ಮಕ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.